ಪರ್ಯಂತ ಒಂದೇ ಗುರು ಪರಂಪರ. ನಾವು ನಿನ್ನಿನ ದಿವಸ ಕಠೋಪನಿಷತ್ತಿನ 2ನೇ ವಲ್ಲಿಯ 2ನೇ ಅಧ್ಯಾಯದ 2ನೇ ವಲ್ಲಿಯ ಪ್ರಥಮ ಶ್ಲೋಕವನ್ನು ನೋಡಿದ್ವಿ. ಶರೀರಾತ್ಮನನ್ನು ನಿಜವನ್ನು ಅರಿತರೆ ಮುಕ್ತಿ ಅಂತ ಹೇಳ. ಯಾಕೆ ಅರಿಬೇಕು ಆತ್ಮತತ್ವವನ್ನ? ಅರ್ಥರ ಮುಕ್ತಿ ಅದ ನೋಡ್ರಿ. ಅರ್ಥರಷ್ಟ ಸಾಕು, ಮತ್ ಮುಂದ್ ಮಾಡೋದೇನಿಲ್ಲ. ಅರಿತರೆ ಮುಕ್ತಿ ಆಗ್ಬೇಕಂತಂದ್ರೆ ಹೆಂಗ್ರಿ ಅದ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತಂದ್ರ ಬ್ರಹ್ಮನನ್ನ ತಿಳಿದ್ರ ಬ್ರಹ್ಮನೇ ಆಗ್ತಾನಂತಂದ್ರ ಮೊದಲ ಬ್ರಹ್ಮ ಇರ್ಬೇಕವ. ಬ್ರಹ್ಮ ಇದ್ದು ನಾ ಅಬ್ರಹ್ಮ ಅಂತ ತಿಳ್ಕೊಂಡಿರ್ಬೇಕು. ಅಂತವ್ರಿಗೆ ಮಾತ್ರ ಇದು ಸಾಧ್ಯ. ನಾ ಮಾತಿನ ಅರ್ಥ ತಿಳ್ಕೊಂಡ್ರೆ, ಮಾತಿನ ಅರ್ಥ ತಿಳ್ಕೊಡ್ರಿ. ಬ್ರಹ್ಮ ಇರ್ಬೇಕು ಮೊದಲ, ಅವ ಅಬ್ರಹ್ಮ ಅಂತ ತಿಳ್ಕೊಂಡಿರ್ಬೇಕು. ಅಂದ್ರೆ ಜೀವ ಅಂತ ತಿಳ್ಕೊಂಡಿರ್ಬೇಕು. ಅಜ್ಞಾನಿ ಅಂತ ತಿಳ್ಕೊಂಡಿರ್ಬೇಕು. ಅವ ಜ್ಞಾನಿನೇ ಇರ್ಬೇಕು. ನಾನು ಅಜ್ಞಾನಿ ಅಂತ ತಿಳ್ಕೊಂಡವಂಗ ನಾವು ಜ್ಞಾನವನ್ನು ಹೇಳಿಕೊಟ್ಟಿವಂದ್ರೆ ಅವಾಗ ಜ್ಞಾನಿ ಹಾಕನವ. ನೋಡ್ರಿ, ವಿಚಾರ ಮಾಡ್ರಿ ಹಿಂಗದ. ಅದಕ್ಕ ನಾವು ಆತ್ಮನನ್ನ ಅರಿಬೇಕಾಗ್ಯದ. ಅಂತೂ ಇಂತೂ ಹೆಂಗರ ಮಾಡಿ ಅರಿಬೇಕ. ಕಠಿಣ ಐತಂದ್ರೂ ಕೂಡ ಆತ್ಮನನ್ನ ಅರಿಯಬೇಕಾಗ್ಯದ. ನಿನ್ನಿನ ಶ್ಲೋಕದಲ್ಲಿ ಆ ವಿಷಯವನ್ನು ಹೇಳ್ಕೊಂತ ಬಂದ. ಏನಂತ ಹೇಳಿದ್ರು, 11 ಬಾಗಿಲಿನ ಪುರವು ಈ ಒಂದು ಪಟ್ಟಣದ, ಈ ಪಟ್ಟಣಕ್ಕೆ 11 ಬಾಗಿಲ. ಈ ಶರೀರವೇ ಒಂದು ಪಟ್ಟಣ, ಪುರ. ಇದಕ್ಕೆ 11 ಬಾಗಿಲ. ಅಜನು ವಕ್ರವಲ್ಲದ ಚೇತಸ್ಸುಳ್ಳವನು ಆದ ಆತ್ಮನದು ಈ ಪುರವು. ಈ ಪುರ ಯಾರದು ಅಂದ್ರೆ ಆತ್ಮನದ್ದು. ಅವ ಹೆಂಗದಾನ? ಅಜ, ಅವ ಹುಟ್ಟಿಲ್ಲ. ವಕ್ರವಲ್ಲದ, ಸಮನಾಗಿರಾವ ಅಂತ, ವ್ಯಾಪಕವಾಗಿರಾವ ಅಂತ. ಅನುಷ್ಠಾನ ಮಾಡಿದರೆ ಶೋಕಿಸುವುದಿಲ್ಲ. ಇವನನ್ನು ಅನುಷ್ಠಾನ ಮಾಡಿದರೆ ಶೋಕಿಸುವುದಿಲ್ಲ. ವಿಮುಕ್ತನಾಗಿ ವಿಮುಕ್ತನಾಗುತ್ತಾನೆ. ಮುಕ್ತನೇ ಇದ್ದಾವ ಮುಕ್ತನಾಗ್ತಾನ ಅಂತ. ಇದೇ ಅದು ಏತದ್ ವೈತದ್ ಅನ್ನುವಂತ ನಿನ್ನೆ ಇದೊಂದು ವಿಶೇಷವಾಗಿ ಎಲ್ಲ ಅರ್ಥವನ್ನು ನೋಡಿದ್ವಿ. ಇವತ್ತಿನ ದಿವಸ 2ನೇ ಮಂತ್ರ ಏನ್ ಹೇಳ್ತದ ನೋಡ್ರಿ. ಹಂಸಃ ಶುಚಿಷದ್ ವಸುರಃ, ಶುಚಿಷದ್ ವಸುರಃ ಅಂತರಿಕ್ಷಸದ್ ಹೋತಾ ವೇದಿಷತ್ ಅತಿಥಿ ಅತಿಥಿರ್ ದುರ್ಗೋಣಸತ್ ದುಷತ್ ವರಸತ್ ಋಷತ್ ವ್ಯೋಮಸತ್ ಅಬ್ದಾ ಗೋಜಾ ಋತಜಾ ಅದ್ರಿಜಾ ಋತಂ ಬೃಹತ್. ಹಿಂಗ್ ಓದ್ಬೇಕಿದ. ಇದು ಬಹಳ ಕಠಿಣ ಅದ ಓದ್ಲಿಕ್ಕೆ. ಇನ್ನೊಂದು ಬಿಡಿಸಿ ಓದ್ತೇನೆ, ತಿಳ್ಕೊಳ್ರಿ. ಶಬ್ದಾರ್ಥಗಳು ಹೇಳ್ಕೊಂಡು ಹೋಗಿ ತಿಳ್ಕೊಳ್ಬೇಕು. ಓದ್ತೇನೆ ನೋಡಿ. ಬೃಹತ್ ಋತಂ. ಋತಂ ಅಂದ್ರೆ ಸತ್ಯವಾಗಿದೆ. ಬೃಹತ್ ಋತಂ ಅಂತಂದ್ರ, ಬೃಹತ್ ಅಂದ್ರೆ ವ್ಯಾಪಕವಾಗಿರುವುದು, ಸತ್ಯವಾಗಿದೆ ಅಂತ. ಶ್ರುತಿಶಬ್ದ, ಶ್ರುತಿಶಬ್ದ ಅಂದ್ರ ಇದು ಎಲ್ಲದ ಅಂತಂದ್ರ ಪವಿತ್ರವಾದ ಸ್ಥಾನದಲ್ಲಿ ವಾಸವಾಗಿದೆ. ಇದು ಪವಿತ್ರದ, ಇದು ಎಂದೂ ಹೊಲಸಾಗುವುದಿಲ್ಲ. ಇದಕ್ಕ ಯಾವುದೋ ಹೊಲಸಿನ ಸಂಬಂಧ ಇಲ್ಲ ನೋಡ್ರಿ. ಇದು ಯಾವಾಗಲೂ ಅಸಂಗನಾಗಿರ್ತದ. ಆದ್ದರಿಂದ ಇದು ಎಲ್ಲಿರ್ತದ? ಇದು ಪವಿತ್ರವಾದ ಸ್ಥಳದಲ್ಲೇ ವಾಸವಾಗಿರ್ತದೆ ಅನ್ನಕ ಶ್ರುತಿ ಶಬ್ದ ಅಂದ್ರ, ಶ್ರುತಿ ಶಬ್ದ ಅಂತಂದ್ರ ಇದು ಸ್ವರ್ಗದಲ್ಲಿ ವಾಸವಾಗಿದೆ ಅಂತ ಕಲ್ಪನಾ ಮಾಡ. ಕಲ್ಪನೆ ಸ್ವರ್ಗ ಅನ್ನೋದು ನಮ್ಮಲ್ಲಿ ಏನದ ಕಲ್ಪನೆ ಅದು. ಯಾವುದು ಶ್ರೇಷ್ಠ ಅದ ಅದಕ್ಕೆ ಸ್ವರ್ಗ ಅಂತ. ಯಾವುದು ಪವಿತ್ರ ಅದ ಅದಕ್ಕೆ ಸ್ವರ್ಗ ಅಂತ. ಪವಿತ್ರವಾದ ಸ್ಥಳದಲ್ಲಿ ವಾಸವಾಗಿದೆ ಯಾವುದು? ಈ ಬೃಹತ್ ಋತಂ, ಈ ಸತ್ಯವಾದದ್ದು ಏನದ, ಅಪಾರವಾದಂತಹದ್ದು ಏನದ, ಇನ್ಫಿನೈಟ್ ಅಂದ್ರ ವ್ಯಾಪಕವಾಗಿರುವಂತಹ ತತ್ವ. ಬೃಹತ್ ಅಂದ್ರೆ ವ್ಯಾಪಕವಾಗಿರುವುದು, ಋತಂ ಅಂದ್ರೆ ಸತ್ಯವಾಗಿರುವಂತಹದ್ದು. 3 ಕಾಲದಲ್ಲಿ ಏಕ ಪ್ರಕಾರವಾಗಿರುವಂತ ಸದ್ರೂಪ, ಚಿದ್ರೂಪ, ಆನಂದ ರೂಪ ಇರುವಂತ ಈ ಆತ್ಮವಸ್ತು ಎಲ್ಲದ ಅಂತಂದ್ರ ಶ್ರುತಿ ಶಬ್ದ. ಅದು ಪವಿತ್ರವಾದ ಸ್ಥಾನದಲ್ಲಿ ವಾಸವಾಗಿದೆ. ಹೆಂಗದ ಅದು? ಹಂಸಃ. ಹಂಸಃ ಅಂದ್ರೆ ಇಲ್ಲಿ ಸೂರ್ಯ ಅಂತ ಅರ್ಥ ಮಾಡ್ಬೇಕು. ಸೂರ್ಯನಂತೆ ವಾಸವಾಗಿದೆ. ಅಂತರಿಕ್ಷ ಸದ್, ಅದು ಮತ್ತೆ ಎಲ್ಲಿ ಅದ ಅಂತಂದ್ರ ಅಂತರಿಕ್ಷದಲ್ಲಿ ವಾಸವಾಗಿದೆ. ಅಂತರಿಕ್ಷ ಸದ್ ಅಂದ್ರ ಅದು ಡ್ವೆಲ್ಸ್ ಇನ್
ಇನ್ನರ್ ಸ್ಪೇಸ್, ಹೃದಯಾಕಾಶದಲ್ಲಿ ವಾಸವಾಗಿದೆ. ಇದು ಅನ್ನುವುದನ್ನು ಬಿಟ್ಟು ಸ್ವರೂಪ ದರ್ಶನಕ್ಕೆ ಅಂತರಿಕ್ಷ ಎಂದು ಕರೆಯುತ್ತಾರೆ. ಅದು ಅನ್ನೋದು ಮೊದಲು, ಆಮೇಲೆ ಇದು ಅನ್ನೋದು. ಆ ಇದು ಅನ್ನೋದನ್ನು ಬಿಟ್ಟು ಸ್ವರೂಪ ದರ್ಶನ ಏನೈತೆ ಅದಕ್ಕೆ ಅಂತರಿಕ್ಷ ಎಂದು ಕರೆಯುತ್ತಾರೆ. ನೋಡಿ, ಶಬ್ದದ ಅರ್ಥದಕ್ಕೆ ಹೋಗಿ ನಿಂತಾಗಲೇ ಅದು ಅರ್ಥ ಆಗ್ತದೆ. ವಸುಹು ಅಂತಂದ್ರ ಗಾಳಿ ಅಂತ ಅರ್ಥ ಇದೆ. ವಾಸ ಇತಿ ಸರ್ವಾನ್ ಇತಿ ವಸುಹು, ಸರ್ವಸ್ಯ ಅಧಿಷ್ಠಾನ ವಸುಹು. ಹಿಂಗ ಅದು ವಸುವಾಗ್ಯದ. ವೇದಶದ್ ಎಲ್ಲಿ ಅದು ವಾಸವಾಗ್ಯದ ಅಂತಂದ್ರ ವೇದಿಶದ್. ವೇದಿ ಅಂದ್ರ ಪೃಥ್ವಿ ಅಂದ್ರ ಅಗ್ನಿಕುಂಡ. ಅಗ್ನಿಯಲ್ಲಿ ವಾಸವಾಗ್ಯದ. ಹೆಂಗದ? ಹೋತ ಅಸ್ ಎ ಫೈರ್, ಬೆಂಕಿಯಂತೆ ಅದು ವಾಸವಾಗ್ಯದ. ದುರೇಣ ಸದ್ ಮತ್ತೆ ಎಲ್ಲಿ ವಾಸವಾಗ್ಯದ? ದುರೇಣ ಅಂದ್ರ ಮನೆಯಲ್ಲಿ ವಾಸವಾಗ್ಯದ. ಮನೆಯಲ್ಲಿ ಹೆಂಗ್ ವಾಸವಾಗ್ಯದ ಅಂದ್ರ ಅತಿಥಿ ಅಸ್ ಎ ಗೆಸ್ಟ್. ಈ ಆತ್ಮ ಎಲ್ಲೆಲ್ಲಿ ಹೆಂಗ್ ವಾಸವಾಗೈತಿ ಅನ್ನೋದು ಹೇಳಾಗತ್ತ. ಅದರ ಅರ್ಥ ವಿಶೇಷದ ಹೇಳ್ತೀನಿ, ತಿಳ್ಕೊಂತ ಹೋಗಿ. ದುರೋಣ ಸದ್ ಅಂದ್ರ ಮನೆಯಲ್ಲಿ ವಾಸವಾಗಿದೆ. ಹೆಂಗದ ಅಂದ್ರ ಅತಿಥಿಯಾಗಿ ವಾಸವಾಗಿದೆ, ಅಸ್ ಎ ಗೆಸ್ಟ್. ವೃಷದಃ ಮತ್ತೆ ಎಲ್ಲಿ ವಾಸವಾಗೈತಿ ಅಂತಂದ್ರ ಮನುಷ್ಯರಲ್ಲಿ. ಅರಿವು ಸ್ವರೂಪದಿಂದ ವಾಸವಾಗೈತೆ. ಮನುಷ್ಯರಲ್ಲಿ ಅರಿವು ಸ್ವರೂಪದಿಂದ ವಾಸವಾಗೈತಿ. ವರಸದ್ ಅಂದ್ರ ದೇವತೆಗಳಲ್ಲಿ ಕೂಡ ವಾಸವಾಗೈತಿ. ಯಾವುದು? ಅದು ಆತ್ಮತತ್ವ. ಹೆಂಗ ಅದು ವಾಸವಾಗೈತಿ ಅಂದ್ರ ಋತಸದ್ ಅಂದ್ರ ಅವು ಏನ ಅಗ್ನಿಯಲ್ಲಿ ಆಹುತಿ ಹಾಕ್ತೇವಲ್ಲ, ಆಹುತಿಗಳ ರೂಪದಲ್ಲಿ ಇದು ಬ್ರಹ್ಮತತ್ವ ವಾಸವಾಗಿದೆ. ವ್ಯೋಮ ಅಂದ್ರ ಆಕಾಶದಲ್ಲಿ ವಾಸವಾಗಿದೆ. ಹೆಂಗದ? ಆಕಾಶದಾಗ ಹೆಂಗದ ಅಂದ್ರ ಅಜಹ ಅಲ್ಲ ಅಬ್ಜಹ. ಇಟ್ ಈಸ್ ಬಾರ್ನ್ ಇನ್ ವಾಟರ್. ಅದು ಆಕಾಶದಲ್ಲಿ ವಾಸವಾಗ್ಯದ, ನೀರಲ್ಲಿ ವಾಸವಾಗ್ಯದ. ಅದು ಗೋಜ ಅಂದ್ರೆ ಭೂಮಿಯಲ್ಲಿ ಭೂಮಿಯಿಂದ ಹುಟ್ಟಿದ. ಋತಜಃ is born as a sacrificial accessories. ಅನ್ನ ಅಂತ ಋತಜಃ ಅಂದ್ರೆ ಅನ್ನ ಅಂತ ತಿಳ್ಕೊಳ್ಬೇಕಂತ ಬ್ರಹ್ಮಕ್ಕೆ. ಆತ್ರಿಜಃ ಅಂದ್ ಮತ್ತೆ ಹೆಂಗದ ಅಂತಂದ್ರೆ ಅದು ನದಿಗಳ ರೂಪದಲ್ಲಿ ಪರ್ವತದಿಂದ ಹುಟ್ಟಿದಂತ ನೋಡ್ರಿ. ಇಷ್ಟೆಲ್ಲ ಹೇಳಾಗತ್ತಾರೆ. ಇದು ದ ಇನ್ಫಿನೈಟ್ ಬ್ರಹ್ಮನ್ ರಿಯಾಲಿಟಿ, ಆ ಪರಮಾತ್ಮ ತತ್ವ, ಆತ್ಮತತ್ವ ಡ್ವೆಲ್ಸ್ ಇನ್ ಹೆವನ್ ಆಸ್ ಎ ಸನ್. ಆ ಸ್ವರ್ಗ ಲೋಕದಲ್ಲಿ ಸೂರ್ಯ ರೂಪದಿಂದ ಅದಂತೆ. ಡ್ವೆಲ್ಸ್ ಇನ್ ಇಂಟರ್ ಸ್ಪೇಸ್ ಆಸ್ ದ ವಿಂಡ್. ಹೃದಯದಲ್ಲಿ ಹೃದಯಾಕಾಶ ರೂಪದಲ್ಲಿ ವಾಸವಾಗಿದೆ. ಡ್ವೆಲ್ಸ್ ಆನ್ ದ ಅರ್ತ್ ಆಸ್ ಎ ಫೈರ್. ಭೂಮಿಯಲ್ಲಿ ಅಗ್ನಿಯಂತೆ ಅದು ವಾಸವಾಗಿದೆ. ಅಂಡ್ ಡ್ವೆಲ್ಸ್ ಆಸ್ ಎ ಗೆಸ್ಟ್ ಇನ್ ದ ಹೌಸ್. ಮನೆಯಲ್ಲಿ ಅತಿಥಿಯ ರೂಪದಲ್ಲಿ ವಾಸವಾಗಿದೆ. Dwells in people, dwells in gods, dwells in sacrifices, dwells in space. ಎಲ್ಲದರಲ್ಲಿ ಐತಿ ಅಂತ ವ್ಯಾಪಕವಾಗಿ ಐತಿ. It is born in waters, it is born on the earth. ಅದು ನೀರಿನಿಂದ ಹುಟ್ಟಿದ. ಅದು ಆಕಾಶ ಅರ್ಥ ಅಂದ್ರೆ ಭೂಮಿಯಿಂದ ಹುಟ್ಟಿದ. Is born as a sacrificial accessories and originates from the mountain as river. ಅದು ನಾವು ಅಗ್ನಿ ಕುಂಡದಲ್ಲಿ ಹಾಕುವಂತ ಏನ ಹವಿಸ್ಗಳು ಹಾಕ್ತಿವಿ, ಆ ಹವಿಸ್ನಿಂದ ಹುಟ್ಟಿದ. ಅಂಡ್ ಇಟ್ ಒರಿಜಿನೇಟ್ಸ್ ಫ್ರಮ್ ದ ಮೌಂಟೇನ್ ಆಸ್ ರಿವರ್ಸ್. ಮತ್ತು ಪರ್ವತಗಳಲ್ಲಿ ನದಿ ರೂಪದಿಂದ ಹುಟ್ಟೈತಿ ಅಂತ ಆ ಆತ್ಮತತ್ವ ಹೇಳಾಗತ್ತಾರೆ. ಇದರ ಅರ್ಥ ಏನು ಇಲ್ಲ ಹೇಳಿದ್ರ ಏನಾಗ್ತ ಹೇಳ್ತಾರ ಅಪ್ಪರು ಹೇಳ್ತಾರ. ಇನ್ ದಿಸ್ ಮಂತ್ರ ಲಾರ್ಡ್ ಯಮ ಸೇಸ್ ದಟ್ ಜೀವಾತ್ಮ ದಟ್ ಪರ್ವೇಟ್ಸ್ ಮೈ ಬಾಡಿ ಆಲ್ಸೋ ಪರ್ವೇಟ್ಸ್ ಆಲ್ ದ ಬಾಡಿ. ಇಲ್ಲೇ ಒಂದು ಶ್ಲೋಕದಾಗ ಯಮಧರ್ಮರಾಯ ನಚಿಕೇತಿಗೆ ಏನ್ ಹೇಳಾಗತ್ತಾನು ಅಂದ್ರ, ಈ ಆತ್ಮತತ್ವ ನನ್ನ ಶರೀರವನ್ನ ಹೆಂಗ ವ್ಯಾಪಿಸಿಕೊಂಡೈತಲ್ಲ ಹಂಗ ಪ್ರತಿಯೊಬ್ಬರ ಶರೀರವನ್ನು ವ್ಯಾಪಿಸಿಕೊಂಡದ. ದಿಸ್ ಈಸ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇದು ಆತ್ಮತತ್ವವನ್ನ ತಿಳ್ಕೊಳ್ಳುವಂತಹದ್ದು ಬೇಕಾದಂತ ಮುಂದಿನ ಹಂತ. ಫಿಲಾಸಫರ್ such as Sankhya, Nayayika, etc. claim that Atmas are many.
ನೋಡ್ರಿ, ಆಸ್ತಿಕ ದರ್ಶನಕಾರರಾದಂತಹ ಸಾಂಖ್ಯ ಮತ್ತು ನೈಯಾಯಿಕರು ಏನ್ ಮಾಡ್ತಾರ ಅಂತಂದ್ರ ಹಲವು ಆತ್ಮರನ್ನು ಒಪ್ತಾರ. ಅವರು ನಾವು ಏಕಾತ್ಮನ ಒಪ್ತೇವೆ, ಅವರು ಹಲವು ಆತ್ಮರನ್ನು ಒಪ್ತಾರೆ. ನಾವು ಏಕ ಆತ್ಮ ಉಪಾಧಿಯಿಂದ ಅನೇಕ ಅಂತೇವೆ, ಅವ್ರು ಉಪಾಧಿ ಒಳಗೆ ಇದ್ದದ ಖರೆ ಅಂತ ತಿಳ್ಕೊಂಡಾರ. ನಾವು ಉಪಾಧಿ ಒಳಗೆ ಇದ್ದಿದ್ದು ಅದು ಪ್ರತಿಬಿಂಬ ಚೇತನ ಅಂತ ತಿಳಿದೇವಿ. ಇಷ್ಟು ನಮಗ ಅವ್ರಿಗೆ ಫರಕ್ ಅದ. ಆತ್ಮ ಬಹುತ್ವಾದ ಅದು ಅನೇಕ ಆತ್ಮರನ್ನ ಒಪ್ಪುವಂತ ವಾದ ಅದ. ಯಾರ್ದು? ಸಾಂಖ್ಯ ಮತ್ತು ನೈಯಾಯಿಕರು. ದ ವರ್ಸ್ ನೆಗೇಟ್ಸ್ ದೀಸ್ ಫಿಲಾಸಫರ್ಸ್. ಈ ಸಾಂಖ್ಯ ಮತ್ತು ನೈಯಾಯಿಕರನ್ನ ಅಲ್ಗಳಿಬೇಕಾಗ್ಯದ. ಯಾದಕ್ಕ? ಈ ಶ್ಲೋಕದಾಗ ಲಾರ್ಡ್ ಯಮ ಎಂಫಸೈಸ್ ದಟ್ ದೇರ್ ಇಸ್ ಓನ್ಲಿ ಒನ್ ಆಲ್ ಪರ್ವೇಡಿಂಗ್ ಕಾನ್ಶಿಯಸ್ನೆಸ್. ಆ ಒಂದು ಆತ್ಮ ಅನ್ನೋದು ಅನೇಕ ಇಲ್ಲ, ಅದು ಒಂದ ಅದ. ಆ ಒಂದ ಆತ್ಮ ಎಲ್ಲರಲ್ಲಿ ವ್ಯಾಪಕವಾಗ್ಯದ ಅನ್ನೋದು ಹೇಳ್ಬೇಕಾಗ್ಯದ. ಏನ್ ಹೇಳ್ಬೇಕಾಗ್ಯದ? ಸಾಂಖ್ಯರನ್ನ ಮತ್ತು ನೈಯಾಯಿಕರ ಅನೇಕ ಆತ್ಮರು ಅಂತಾರಲ್ಲ, ಅದನ್ನ ಅಲುಗಳಿಬೇಕಾಗ್ಯದ. ಒಂದು ದೊಡ್ಡ ಮೈದಾನ ಅದ ರೀ, ನೆಹರು ಸ್ಟೇಡಿಯಂ ಮೈದಾನ ಅದ. ಆ ಮೈದಾನದಲ್ಲಿ ಸಾವಿರಾರು ಕುಂಭಗಳಲ್ಲಿ ಒಂದೊಂದ್ ಚರಗಿ ನಾವು ನೀರು ಹಾಕಿ ಇಟ್ಟೇವಿ. ಹುಣ್ಣಿಮೆ ದಿವಸ ಹುಣ್ಣಿಮೆಯಲ್ಲಿ ಏಕಮೇವ ಅದ್ವಿತೀಯವಾದಂತಹ ಆ ಚಂದ್ರನ ಬೆಳಕು ಪ್ರತಿಯೊಂದು ಕುಂಭದಲ್ಲಿ ಪ್ರತಿಬಿಂಬ ಬಿದ್ದಿದ್ದದ. ಆ ಸಾವಿರಾರು ಕುಂಭಗಳಲ್ಲಿ ಬಿದ್ದಂತಹ ಚಂದ್ರನ ಪ್ರತಿಬಿಂಬ ಸತ್ಯೋ, ಆ ಜೀವರು ಅನೇಕ ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಿಂದ ಅನೇಕ ಅದ. ಆದ್ರ ನಾವು ಬಿಂಬ ಚೈತನ್ಯ ಚಂದ್ರ ಒಬ್ಬನ ಅಂತ ಹೆಂಗಂತೀವಿ, ನಾವ್ ಅಂತೀವಿ. ಅವ್ರಂತಾರ ಅವು ಬಿಂಬಗಳು ಏನದ, ಅವು ಅನೇಕ ಅಂತ ಹೋಗ್ತಾರ. ನಾವು ಪ್ರತಿಬಿಂಬಗಳು ಅನೇಕ ಅಂತ ಹೋಗ್ತೀವಿ, ಅವರು ಬಿಂಬವು ಅನೇಕ ಅಂತಾರ. ಆತ್ಮರು ಅನೇಕ ಅಂತಾರ. ನೋಡ್ರಿ, ಯಾರು ಖರೆ ಯಾರ್ದು ಸುಳ್ಳು, ಯಾಕ ಏನನ್ನೋದು ನೀವು ವಿಚಾರ ಮಾಡ್ಬೋದು. ಉದಾಹರಣೆ ಕೊಟ್ಟು ಹೇಳ್ಬಿಟ್ಟಿವಿ. ಬಿಂಬ ಚೈತನ್ಯ ಒಂದಾದ, ಪ್ರತಿಬಿಂಬಗಳು ಅನೇಕ ಅಂತೀವಿ ನಾವು. ಅವ ಅಂತಾನ ಇಲ್ಲ, ಆತ್ಮರು ಅನೇಕ ಅಂದ್ರ ಪ್ರತಿಬಿಂಬ ಚೇತನಕ್ಕ ಆತ್ಮ ಅಂತಾನ ಅಂತ ಅಂದಂಗ ಆತವ. The verse negates these philosophers. The Yama emphasized that there is only one all-pervading consciousness. Atma ekatvam. Lord Krishna also gives the teaching in chapter number 13, verse number 13.2. ಭಗವದ್ಗೀತೆ 13ನೇ ಅಧ್ಯಾಯ 2ನೇ ಶ್ಲೋಕದಾಗೂ ಭಗವಂತ ಇದೇ ವಿಷಯವನ್ನ ಹೇಳಾವದಾನ. 13ನೇ ಅಧ್ಯಾಯ 2ನೇ ಶ್ಲೋಕ. ಅದನ್ನಷ್ಟು ಓದಿ ಬಿಡ್ತೇನಂತ. ಬಹಳ ಮುಖ್ಯವಾಗಿ ಇದನ್ನ ಹಗಲೆಲ್ಲ ಶಂಕರಾಚಾರ್ಯರು ಕೋಟ ಮಾಡ್ತಾರೆ. ಏನ್ ಹೇಳ್ತಾರ ಅಂತಂದ್ರ, ಪರಮಾತ್ಮನೊಂದಿಗೆ ಆತ್ಮನ ಏಕತೆಯನ್ನು ಪ್ರತಿಪಾದಿಸಿ ಕ್ಷೇತ್ರಜ್ಞರ ಜ್ಞಾನವೇ ಜ್ಞಾನವಾಗಿದೆ ಅಂತ ಅರ್ಥ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಯೋರ್ ಜ್ಞಾನಂ ಯತ್ ಜ್ಞಾನಂ ಮತಂ ಮಮ. ಏ ಅರ್ಜುನ ಕೇಳು, ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ನಾನೆಂದು ತಿಳಿ. ಜೀವಾತ್ಮ ಪರಮಾತ್ಮ ಐಕ್ಯತೆಯನ್ನು ಹೇಳಲಿಕ್ಕೆ ಈ ವಾಕ್ಯವನ್ನು ಉಪಯೋಗ ಮಾಡ್ತಾರೆ. ಭಗವದ್ಗೀತೆ 13ನೇ ಅಧ್ಯಾಯ 2ನೇ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞ, ಕ್ಷೇತ್ರವನ್ನ ಅರಿಯುವವ ಜ್ಞಾತೃ. ಜೀವಾತ್ಮ, ಆ ಜೀವಾತ್ಮನೇ ನಾನೆಂದು ತಿಳಿ. ನಾನ್ ಪರಮಾತ್ಮ ಕೃಷ್ಣ ಅಂತ, ಕೃಷ್ಣನೇ ನಾನು ಅಲ್ಲೇ ಅದೇ ನೋಡು ಅಂತ ಹೇಳ್ತಾನ. ಈ ಕ್ಷೇತ್ರದ ಶರೀರ ಅನ್ನುವಂತ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞ ಅದನ್ನಲ್ಲ, ಅವನೇ ನಾನು ಅಂತ ಭಗವಂತನ ಹೇಳ್ಕೊತಾನ. ಇನ್ನೇನ್ ಹೇಳ್ಬೇಕ್ರಿ? ಇವಕ್ಕ ಶ್ರುತಿ ಅರ್ಥ ಪತ್ತಿ ಪ್ರಮಾಣ ವಾಕ್ಯಗಳಂತ ಹೇಳ್ತೀವಿ ನಾವು. ನಾನ್ ನಿಮ್ಗೆ ಹಿಂದೆ ಹೇಳಿದ್ದೆ, ಎಷ್ಟು ಮಂದಿಗೆ ತಿಳಿದ ನನಗೆ ಗೊತ್ತಿಲ್ಲ. ಬಹಳ ಹಗರ್ ವಿಷಯ ಅದ, ಆದ್ರ ಕಠಿಣ ಮಾಡ್ಕೋತೀವಿ ನಾವು. ಅನುಮಾನ ಪ್ರಮಾಣದಾಗ ನಮ್ಗ ಏನ ಪ್ರತ್ಯಕ್ಷ ಅದ, ಅರ್ಥಾಪತ್ತಿ ಪ್ರಮಾಣದಾಗ ನಮ್ಗೆ ಏನ್ ಪ್ರತ್ಯಕ್ಷ ಅದ, ಯಾರು ಹೇಳ್ತೀರಿ? 10 ಸಲ ಹೇಳೇನ್ ನಾ. ಈಗ ನೀವ್ ಹೇಳ್ಬೇಕು, ನೀವು ನಿಜವಾಗಿ ತಿಳ್ಕೊಂಡಿದ್ರೆ ಹೇಳ್ಬೇಕು ಯಾರಾದ್ರು. ಅನುಮಾನ ಪ್ರಮಾಣ ಮತ್ತು ಅರ್ಥಾಪತ್ತಿ ಪ್ರಮಾಣ ಅಂತ ತಿಳ್ಕೊಂಡು ನಾವು 2 ಪ್ರಮಾಣವನ್ನ ಪ್ರತ್ಯಕ್ಷ ಅಲ್ಲದನೆ 6 ಪ್ರಮಾಣಗಳಲ್ಲಿ ಇವು 2 ಪ್ರಮಾಣ ತಗೊಂಡೇವೆ ಸದ್ಯ. ಇವು 2 ಬೆಂಕಿ ಐತೆ ತಿಳ್ಕೊತೀವಿ ನೋಡಿ. ಪ್ರತ್ಯಕ್ಷ ಪ್ರಶ್ನೆ ಏನಾದ್ರಿ, ಇವು 2 ಉದ್ರಾಗ ಪ್ರತ್ಯಕ್ಷ ಏನಾದ್ರಿ ಅಂತ ಹೇಳ್ತೇನೆ.
ಹುಗಿ ಗುರು. ಹೇಳ್ರಿ. ಅನುಮಾನ ಪ್ರಮಾಣದಾಗ ಪ್ರತ್ಯಕ್ಷ ಏನದ, ಅರ್ಥಾಪತ್ತಿ ಪ್ರಮಾಣದಾಗ ಪ್ರತ್ಯಕ್ಷ ಏನದ ವಿಚಾರ ಮಾಡ್ರಿ. ನಾ ಹೇಳೇನಿ ಹತ್ತಲ. ಹನುಮಾನ್ ಪಾಡ್ದಾಗ ಹುಗಿ ಗುರುಗಳ. ಅನುಮಾನ ಪ್ರಮಾಣದಾಗ ಹುಗಿ ಗುರುಗಳ. ಹೋಗಿ ಪ್ರತ್ಯಕ್ಷ ಬರೋಬರಿ. ಯಾರವರು? ಅಶೋಕ್ ಸಬರದ ಗುರು. ಅಶೋಕ್ ಸಬರದವ್ರು ಕರೆಕ್ಟ್. ಮತ್ತ ಇದ್ರಾಗ್ರಿ ಅರ್ಥಾಪತ್ತಿ ಪ್ರಮಾಣದಾಗ್ರಿ ಸ್ಥೂಲ ಶರೀರ ಗುರು. ಸ್ಥೂಲ ಶರೀರ ಪ್ರತ್ಯಕ್ಷ. ಹಾ, ನೀವು ಉದಾಹರಣೆ ನೆನ್ಪಿಟ್ಟಿರಿ, ಅಡ್ಡಿ ಇಲ್ಲ, ಧನ್ಯವಾದಗಳು. ಇಷ್ಟು ನೆನ್ಪಿಟ್ಟಿರಿ. ಆ ಉದಾಹರಣೆಯೊಳಗ ಏನದ, ಪರ್ವತ ವನ್ಯಮಾನ್ ಧೂಮ್ರವತ್ವಾತ್ ಯಥಾ ಮಹಾನಸ ಅನ್ನುವಂತ ಅನುಮಾನ ವಾಕ್ಯದೊಳಗ ಪ್ರತ್ಯಕ್ಷ ಹೊಗೆ ಅದ. ಆ ಹೊಗೆ ಏನಂತೀವಿ ನಾವು? ಅದು ಹೇತು ಅಂತೀವಿ. ಹೇತು ಪ್ರತ್ಯಕ್ಷ ಅದ ಅನ್ಬೇಕ್ರಿ. ನಾವು ಉದಾಹರಣೆಯನ್ನು ನೆನಪಿಟ್ಕೊಂಡೇವಲ್ಲ, ಉದಾಹರಣೆಯನ್ನು ನೆನಪಿಟ್ಕೊಂಡು ಅದು ಹೇತು ಅದ. ಅದು ಆ ಹೊಗೆ ಏನದ? ಹೇತು ಅದ. ಆ ಹೇತು ಅಂತಾರ ಅದಕ್ಕೆ. ಆ ಹೇತು ಪ್ರತ್ಯಕ್ಷ ಅದ ಎಲ್ಲೇ? ಅನುಮಾನ ಪ್ರಮಾಣದಲ್ಲಿ. ಹಗಲುಣ್ಣದ ದೇವದತ್ತನ ಪೀನತ್ವವನ್ನು ಕಂಡು ರಾತ್ರಿ ಭೋಜನವನ್ನು ಅನುಮಾನ ಮಾಡುವುದೇನದಲ್ಲ ಅರ್ಥಾಪತ್ತಿ ಪ್ರಮಾಣದಾಗ ಆ ದೇವದತ್ತನ ಪಿಂಡವಾದ ಶರೀರ ಅಂತ ಹೇಳಿದ್ರು. ದೇವದತ್ತನ ಪಿಂಡಗತವಾದ ಶರೀರ ಅಲ್ಲಿ ಅದು ಏನದರಿ ಅಂತಂದ್ರೆ ಅದು ಸಾಧ್ಯ ಅದ. ಅನುಮಾನ ಪ್ರಮಾಣದಾಗ ಅದರ ಅಂಗಗಳು 5 ಅಂತ ಹೇಳಿದ್ದೆ ನಾನು. ಏನೇನು ಅಂಗಗಳು? ಹೇತು, ಸಾಧ್ಯ, ಆಮೇಲೆ ದೃಷ್ಟಾಂತ, ಆಮ್ಯಾಗಿಂದ ಇನ್ನೊಂದು ಯಾವುದು ಅಂತಂದ್ರೆ ಒಟ್ಟ 5 ಅಂಗಗಳದಾವ. ಪರ್ವತ ಅನ್ನುವಂಥದ್ದು ಏನೈತಲ್ಲ ಅದಕ್ಕೆ ಲೋಕಸ್ ಅಂತೇವೆ ಇಂಗ್ಲಿಷ್ನಾಗ. ಕನ್ನಡದಾಗ ಏನಂತೇವೆ ಅದಕ್ಕೆ? ಪಕ್ಷ. ಪಕ್ಷ. ಆಮೇಲೆ 4 ಇನ್ನೊಂದು ಯಾವುದು? ಪಕ್ಷ, ಹೇತು, ಸಾಧ್ಯ, ಆಮೇಲೆ ಇದು ವ್ಯಾಪ್ತಿ ಜ್ಞಾನ. ಏನ್ ವ್ಯಾಪ್ತಿ ಅಂದ್ರ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಹಿ ಅನ್ನುವಂತ ಒಂದು ವ್ಯಾಪ್ತಿ ಜ್ಞಾನ. ಇವು 5 ಏನದಾವ ಅನುಮಾನ ಪ್ರಮಾಣದಾಗ ಅಂಗಗಳು. ಇವು ನೆನಪಿಡ್ಬೇಕು. ಇವುಗಳಲ್ಲಿ ನಾವು ಅನುಮಾನ ಏನ್ ಮಾಡ್ತೀವಿ ಅಂದ್ರ ಪರ್ವತದ ಆಚೆಗೆ ಬೆಂಕಿ ಬಿದ್ದದ. ಪರ್ವತದ ಆಚೆಗೆ ಬೆಂಕಿ ಬಿದ್ದದ. ಪರ್ವತ ಕಾಣಕತ್ತದ. ಪರ್ವತದ ಈಚೆಗೆ ಬೆಂಕಿ ಬಿದ್ರ ಪ್ರತ್ಯಕ್ಷಕ್ಕ ಅದು ನಮಗ ವಿಷಯ ಅದ. ಆ ಬೆಂಕಿ ಅದು ಪ್ರತ್ಯಕ್ಷ ಪ್ರಮಾಣದಾಗ ಹಾಕ್ತಿವಿ ನಾವು. ಇದ ಗುಡ್ಡದ ಆಚೆಗೆ, ಆ ಪರ್ವತದ ಆಚೆಗೆ ಬೆಂಕಿ ಬಿದ್ದದ, ನಮ್ಗೆ ಬೆಂಕಿ ಕಾಣವಾಲ್ದು. ಅದಕ್ಕೆ ನಾವು ಅನುಮಾನ ಮಾಡಾಕತ್ತೇವಿ, ಅನುಮಾನ ಪ್ರಮಾಣ ಉಪಯೋಗ ಮಾಡಾಕತ್ತೇವಿ. ಅನುಮಾನ ಪ್ರಮಾಣ ಉಪಯೋಗ ಮಾಡಿದ್ರು ಪ್ರತ್ಯಕ್ಷ ಬಂದು ಏನೋ ಇಟ್ಕೊಂಡ ಮಾಡಾಕತ್ತೇವಿ. ಏನ್ ಪ್ರತ್ಯಕ್ಷ ಇಟ್ಕೊಂಡೇವ ಅಂದ್ರೆ ನಮ್ಗೆ ಹೊಗಿ ಕಾಣಾಕತ್ತೈತಿ ಮ್ಯಾಲೆ. ಆ ಗುಡ್ಡದ ಮ್ಯಾಗ ಹೊಗಿ ಕಾಣಾಕತ್ತೈತಿ. ಹೊಗಿ ಪ್ರತ್ಯಕ್ಷ ಅದ. ಹೊಗಿ ಪ್ರತ್ಯಕ್ಷ ಇದ್ದಿದ್ದಕ್ಕೆ ನಾವ್ ಏನಂತೇವಿ? ಹೇತು ಪ್ರತ್ಯಕ್ಷ ಅಂತೇವಿ. ಆತ್ಮೀಯರ ತಿಳ್ಕೊಡ್ರಿ ಸ್ವಲ್ಪ. ನಾ ಏನೋ ಬೇರೆ ಹೇಳಾಕೊಂತೀನಿ ಇವತ್ತು. ಹೇತು ಪ್ರತ್ಯಕ್ಷದ ಅನುಮಾನ ಪ್ರಮಾಣದಾಗ ಅಲ್ಲಿ ನಾವು ಸಾಧ್ಯವಾದಂತ ಬೆಂಕಿಯನ್ನ ನಾವೇನ್ ಮಾಡ್ತೀವಿ? ಎಲ್ಲಿ ಎಲ್ಲಿ ಬೆಂಕಿ ಅದ, ಹೊಗೆ ಅದ, ಅಲ್ಲಿ ಬೆಂಕಿ ಅದ ಅಂತ ಹೇಳ್ಕೊಂಡು ಊಹಾ ಮಾಡಿ ನಾವು ಏನ್ ಮಾಡ್ತೀವಿ? ಆ ಬೆಂಕಿ ಜ್ಞಾನವನ್ನ ಪಡ್ಕೋತೀವಿ. ಬೆಂಕಿ ನೋಡಿವೇನೂ ಇಲ್ಲ, ಬೆಂಕಿ ನೋಡಿಲ್ಲ. ಇದು ಅನುಮಾನ ಪ್ರಮಾಣ. ಈಗ ಅರ್ಥಾಪತ್ತಿ ಪ್ರಮಾಣಕ್ಕೆ ಬರ್ರಿ. ಲಕ್ಷ ಕೊಟ್ಟು ಕೇಳ್ರಿ. ಹಗಲಲ್ಲ ಹೇಳಾಗತ್ತೀನಿ. ನೀವಂತೂ ಏನ ಸ್ವಲ್ಪ ಮಂದಿ ಹೇಳಾಗತ್ತೀರಿ, ಉತ್ತರ ಉಳ್ದವ್ರು ಹೇಳವಲ್ರಿ. ಸ್ವಲ್ಪ ಕಠಿಣನು ಅದ, ಇಲ್ಲ ಅಂತಲ್ಲ, ತಿಳ್ಕೊಬೇಕಷ್ಟ. ಸ್ವಲ್ಪ ವಿಚಾರವನ್ನ ಏನ್ ಹೇಳಾಗತ್ತಾರ ಅಂತ ಲಕ್ಷ ಕೇಳ್ಬೇಕು. ಅರ್ಥಾಪತ್ತಿ ಪ್ರಮಾಣದಾಗ ನಮಗ್ ಏನ್ ಪ್ರತ್ಯಕ್ಷ ಅದರಿ ಅಂತಂದ್ರ ಅಲ್ಲಿ ಹೇತು ಪ್ರತ್ಯಕ್ಷ ಇಲ್ಲ, ಸಾಧ್ಯ ಪ್ರತ್ಯಕ್ಷ ಅದ. ಯಾವುದು ಸಾಧ್ಯ? ಆ ದೇವದತ್ತನ ಶರೀರ ಪ್ರತ್ಯಕ್ಷದ ಪಿಂಡಗತವಾದದ್ದು. ದಪ್ಪದ 95 ಕಿಲೋ ಅದ ನಾವು ಮನುಷ್ಯ ದೇವದತ್ತ. ಆದ್ರ ಅವನು ಉಣ್ಣುದ ನೋಡಿಲ್ಲ ಯಾರು. ಅವ ಉಣ್ಣುದು ನೋಡೇ ಇಲ್ಲ ಅಂದಾಗ ಇವಾರ ಇಷ್ಟ ದಪ್ಪ ಅದನ, ಇವ ಉಂಡಿದ್ದ ನೋಡಿಲ್ಲ ನಾವು. ಮತ್ತ ಹಂಗಾರ ಇವ ಇಷ್ಟ ದಪ್ಪ ಇರಾಕ ಏನ್ ಕಾರಣ? ಅನ್ನಮಯ ಶರೀರ ಅನ್ನದಿಂದ ವೃದ್ಧಿ ಆಗ್ತದ ಅಂದಾಗ ಇವ ಊಟ ಮಾಡ್ತಿರ್ಬೇಕಂದ್ರೆ ರಾತ್ರಿ ಭೋಜನವನ್ನ ನಾವು ಅನುಮಾನ ಮಾಡ್ತೀವಿ. ರಾತ್ರಿ ಭೋಜನ ನಾವು ಅನುಮಾನ ಮಾಡಿದಾಗ ಯಾರಾದ್ರೂ ಸಮಸ್ಯೆ ತೆಗದ್ರಂದ್ರೆ ಅವ 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 ರಾತ್ರಿನೂ ಉಣ್ಣುದಿಲ್ರಿ ಅಂತ ಯಾರ ಅಂದ್ರಂದ್ರ ಹಂಗಾರ ಮತ್ತೊಂದು ಅನುಮಾನ ನಾವು ಏನ್ ಮಾಡ್ತೀವಿ? ಮತ್ತೊಂದು ಊಹಾ ಮಾಡ್ತೀವಿ. ನಾವು ಊಹಾ ಕಲ್ಪನೆ ಮಾಡ್ತೀವಿ. ಏನ್ ಕಲ್ಪನೆ ಮಾಡ್ತೀವಿ? ಉಣ್ಣದ ರಾತ್ರಿನೂ ಉಣ್ಣುದಿಲ್ಲ, ಹಗಲಿನೂ ಉಣ್ಣುದಿಲ್ಲ ಅಂತಂದ್ರೆ ಇವ ದಪ್ಪ ಹೆಂಗಾಗ್ಯಾರ ಅನ್ನಕ್ ಇನ್ನೊಂದು ಕಾರಣ ಕಂಡು ಹಿಡಿತೀವಿ ನಾವು.
ಹಿಂಗ ಶ್ರುತಿ ಪ್ರಮಾಣ ಅಂದ್ರೆ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ನಮಗ ಏನು ಗೊತ್ತಾಗ್ತದ ಅಂದ್ರ ಸಾಧ್ಯವಾದ ವಸ್ತು ಗೊತ್ತಾಗ್ತದ, ಸಾಧ್ಯವಾದ ಪರಮಾತ್ಮನೇ ನಾನು ಅದೇನಿ ಅಂತ ಗೊತ್ತಾಗ್ತದ. ಅದಕ್ಕ ಅರ್ಥಾಪತ್ತಿ ಪ್ರಮಾಣ ಬಹಳ ಮುಖ್ಯದ. ಎಲ್ಲಿ ಸಾಧ್ಯ ನಮಗ್ ಪ್ರತ್ಯಕ್ಷದ ಆ ವಾಕ್ಯಗಳನ್ನು ತಗೋತೀವಿ, ಎಲ್ಲಿ ನಮಗ ಹೇತು ಪ್ರತ್ಯಕ್ಷದ ಆ ವಾಕ್ಯಗಳನ್ನು ತಗೋತೀವಿ. ಅವನ ಈ ಅನುಮಾನ ಹೇತು ಪ್ರತ್ಯಕ್ಷ ಇತ್ತದ ಅನುಮಾನ ಪ್ರಮಾಣದಾಗ ಹಾಕಿ ಅರ್ಥ ಮಾಡ್ತೀವಿ, ಸಾಧ್ಯ ಪ್ರತ್ಯಕ್ಷ ಇತ್ತಂದ್ರ ಅರ್ಥಾಪತ್ತಿ ಪ್ರಮಾಣದಾಗ ಹಾಕಿ ಅರ್ಥ ಮಾಡ್ತೀವಿ. ಇಲ್ಲಿ ಏನದ ಈ ವಾಕ್ಯದಾಗ 13ನೇ ಅಧ್ಯಾಯ 2ನೇ ಶ್ಲೋಕ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಈ ಕ್ಷೇತ್ರ ಅಂದ್ರೆ ಈ ಶರೀರ, ಈ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞ ಅದನಲ್ಲ ಅವನೇ ನಾನಂದು ತಿಳಿ ಅಂತ ಹೇಳ್ತಾನ ಅವ. ಭಗವಂತ ಹೇಳಾಕತ್ತಾನ, ಬೇರೆ ಯಾರು ಹೇಳಾಗತ್ತಿಲ್ಲ. ಆತ್ಮನೇ ನಾನು ಇದ್ದೇನೆ ಕ್ಷೇತ್ರಜ್ಞನಾಗಿ, ಈ ಶರೀರದಾಗ ಹರಿಯೋಮನ ಸ್ವರೂಪವೇ ನಾನಿದ್ದೇನೆ ಅಂತ ಹೇಳಾಕತ್ತಾನ. ಇಲ್ಲಿ ಏನು ಪ್ರತ್ಯಕ್ಷ ಅದ? ಆತ್ಮತತ್ವ ಪ್ರತ್ಯಕ್ಷ ಅದ ನೋಡ್ರಿ. ಯಾವ ಇಂದ್ರಿಯಕ್ಕೂ ಗೋಚರ ಇಲ್ಲದಂತ ಆತ್ಮ ವೇದ ಪ್ರಮಾಣಕ್ಕೆ ಗೋಚರ ಅದ. ಏನೋ ನಮ್ ಜ್ಞಾನಕ್ಕೆ ವಿಷಯ ಅದ. ಈಗ ಹಿಂಗ ನಾವು ತಿಳ್ಕೊತೇವಿ ಆತ್ಮೀಯರೇ. ಯಾವುದಕ್ಕೂ ವಿಷಯವಾಗದ ಪರಮಾತ್ಮನನ್ನು ತಿಳ್ಕೊಳ್ಳುವಂತ ವಿಧಾನ ನಾವು ಅರ್ಥಾಪತ್ತಿ ಪ್ರಮಾಣದೊಳಗೆ ಸಾಧ್ಯವೂ ನಮ್ಗೆ ಸಿಕ್ಬಿಡ್ತು. ಮುಂದೆ ನೀವು ಹೇತು ಬೇಕಾದ ಕಲ್ಪನೆ ಮಾಡ್ರಿ, ಅದು ಒಂದ್ ಹೇತು ಬಿಟ್ರಿ ಇನ್ನೊಂದು ಅದು ಸರಿ ಇಲ್ಲ ಅಂದ್ರೆ ಇನ್ನೊಂದ್ ತೋರಿ ಅಂತೇವೆ. ಆದ್ರೆ ನಮ್ ಕೈಯಾಗ ಸಾಧ್ಯವಾದ ವಸ್ತುನ ಸಿಕ್ತೀಗ ಎಲ್ಲೇ ಅರ್ಥಾಪತ್ತಿ ಪ್ರಮಾಣದಾಗ. ಹಿಂಗ ನಾವು ಅರ್ಥಾಪತ್ತಿ ಪ್ರಮಾಣ ಮತ್ತು ಅನುಮಾನ ಪ್ರಮಾಣವನ್ನು ಉಪಯೋಗ ಮಾಡಿ ನಿರ್ಣಯಕ್ಕೆ ಬಂದೀವಿ, ಹಂಗ ಬಂದಿಲ್ಲ. ಕ್ಷೇತ್ರಜ್ಞಂ ಚಾಪಿ ಮಾಮಿಸಿ ಇದು ಅರ್ಥಾಪತ್ತಿ ಪ್ರಮಾಣದಾಗ ಶ್ರುತಿ ಅರ್ಥಾಪತ್ತಿ ಇದ್ರೆ ಶ್ರುತಿ ಅರ್ಥಾಪತ್ತಿ ಅಂತೇವಿ, ಸ್ಮೃತಿ ಇತ್ತಂದ್ರೆ ಸ್ಮೃತಿ ಅರ್ಥಾಪತ್ತಿ ಪ್ರಮಾಣ ಅಂತ ನಾವು ಅರ್ಥ ಮಾಡ್ತೇವಿ. ಎಷ್ಟು ಮಂದಿ ತಿಳ್ಕೊಳ್ರಿ, ಧನ್ಯರಾಗ್ರಿ. ಎಷ್ಟು ಮಂದಿ ತಿಳ್ಕೊಳ್ಳಿಲ್ಲ ಪ್ರಯತ್ನ ಮಾಡ್ರಿ, ಇನ್ನೊಮ್ಮೆ ಒಳ್ಳೆ ಕೇಳ್ರಿ, ವಾಕ್ಯಗಳ ಬರ್ಕೋಬೇಕ. ಬರೇ ಹೆಂಗ ಕೇಳಿದ್ರೆ ಆಗುದಿಲ್ಲ, ಅರ್ಥ ಆಗುದಿಲ್ಲ. ಈ 13-2 ಶ್ಲೋಕದಾಗ ಕೃಷ್ಣ ಏನ್ ಹೇಳತ್ತಾನು ಅಂತಂದ್ರ ಆತ್ಮನೇ ನಾನು ಇದ್ದೇನಪ್ಪ ಕ್ಷೇತ್ರಜ್ಞನಾಗಿ ಈ ಕ್ಷೇತ್ರದಾಗ ಈ ಶರೀರದಾಗ ಅಂತ ಹೇಳತ್ತಾನ. The consciousness ಕ್ಷೇತ್ರಜ್ಞಂ is the experiencer of the ಕ್ಷೇತ್ರಂ ಬಾಡಿ. ಕ್ಷೇತ್ರ ಅಂದ್ರೆ ಶರೀರ. ಈ ಕ್ಷೇತ್ರದಲ್ಲಿ ನಾನು ಕ್ಷೇತ್ರಜ್ಞನಾಗದೇನಿ ಅಂತ ಭಗವಂತನೇ ಹೇಳಾಗತ್ತಾನ. ಮತ್ತ 13:3 ಮುಂದಿನ ಶ್ಲೋಕದಾಗ ಏನ್ ಹೇಳಾಗತ್ತಾನ? Krishna says that he is ಕ್ಷೇತ್ರಜ್ಞಂ, indicating that consciousness is one while the bodies are plural. ಈ 13ನೇ ಅಧ್ಯಾಯದಾಗ ಕ್ಷೇತ್ರಜ್ಞ ಅಂತಾನ. ಸರ್ವ ಕ್ಷೇತ್ರೇಶು ಭಾರತ. ಕ್ಷೇತ್ರಗಳು ಅನೇಕ, ಕ್ಷೇತ್ರಜ್ಞ ಒಬ್ಬನ ಅಂತ ಹೇಳ್ತಾನ. ಇದರಿಂದ ಕೂಡ ನಮ್ಗೆ ಏನ್ ತಿಳಿತದ ಅಂದ್ರ ಕ್ಷೇತ್ರಜ್ಞ ಒಬ್ಬನ ಅದಾನ, ಕ್ಷೇತ್ರಗಳು ಹಲವು ಅಂತ ಗೊತ್ತಾಗ್ತದೆ. ಇದನ್ನ ಹೇಳಾಕ to illustrate this, Lord Yama lists various things in the universe pervaded by the consciousness. ಈ ಒಂದು ಅರ್ಥ ನಿಮಗ ತಿಳಿಲಿ ಅಂತ ತಿಳ್ಕೊಂಡು ಸೃಷ್ಟಿಯೊಳಗಿದ್ದಂತ ಅನೇಕ ಉದಾಹರಣೆಗಳನ್ನು ತಗೊಂಡು ನಚಿಕೇತನನ್ನು ಉದ್ದೇಶ ಕುರಿತು ಹೇಳಿದಂಗ ನಮ್ಮನ್ನೆಲ್ಲ ಕುರಿತು ಯಮಧರ್ಮರಾಯ ನೋಡಪ್ಪ ಹಿಂಗದ ಅಂತ ಹೇಳಾಗತ್ತ. ಹೆಂಗದ? ಆತ್ಮ ಒಬ್ಬನ ಅದಾನ, ಉಪಾಧಿಗಳು ಅನೇಕ ಅದಾವ, ಜೀವರು ಅನೇಕ ಅದಾರ. ಒಬ್ಬನ ಅದಾನ ಜೀವ. ಜೀವೋ ಬ್ರಹ್ಮೈವ ನಾಪರ ಅಂದ್ರೆ ಒಬ್ಬನ ಅದಾನ, ಉಪಾಧಿಗಳು ಅನೇಕ ಅದಾವ ಅಂತ ಹೇಳಾಗತ್ತಾರ. ಏನ್ ಹೇಳಾಗತ್ತಾರ ನೋಡ್ರಿ. ಹಂಸಃ, ಹಂಸಃ ಅಂದ್ರೆ ಸೂರ್ಯ. ಆತ್ಮ is residing in the sky in the form of sun. ಸೂರ್ಯ ರೂಪದಿಂದ ಆಕಾಶದಲ್ಲಿ, ಎಲ್ಲಿ ಆಕಾಶದಲ್ಲಿ ಅಂತಕ್ಕಂಥದ್ದು ಅರ್ಥ ಏನ್ ಮಾಡಿದ್ರು ಇವರು? ಸ್ವರ್ಗದಲ್ಲಿ ಅಂತ ಅರ್ಥ ಮಾಡಿದ್ರು. ಈ ಆಕಾಶದಾಗ ಏನ್ ಸೂರ್ಯ ಅದನಲ್ಲ, ಅವ ಎಲ್ಲದಾನ? ಅವ ಎಲ್ಲದಾನ ಅಂತಂದ್ರ ಸ್ವರ್ಗದಲ್ಲಿ ಅದಾನ. ಅವ ಏನದಲ್ಲ ಸೂರ್ಯ, ಅವನೇ ಆತ್ಮ. ಹಂಸ derives from the root hum, to destroy. It destroys darkness. ಹಂಸ ಅಂತ ಯಾಕಂದ್ರು ಅಂತಂದ್ರ ಹನ್ ಅಂದ್ರ ನಾಶ ಮಾಡು, ಸಹ ಅಂದ್ರ ಕತ್ತಲೆಯನ್ನು ನಾಶ ಮಾಡು ಅಂತ ಅರ್ಥ. A ಜ್ಞಾನಿ is also called Hamsa because he destroys the internal darkness of Ajnana.
ಅದಕ್ಕ ಪರಮಹಂಸ ಅಂತಾರ. ಜ್ಞಾನಿಗೆ ಪರಮಹಂಸ ಅಂತಾರ. ಯಾಕಂದ್ರ ಅವ ಅಜ್ಞಾನ ಅನ್ನುವಂತ ಕತ್ತಲೆಯನ್ನ ಕಳ್ಕೊಂಡಿರ್ತಾನ ಜ್ಞಾನಿ. ಆದ್ದರಿಂದ ಅವಂಗ ಪರಮಹಂಸ. ಹಂಸ ಶಬ್ದದ ಅರ್ಥ ಏನು ಅಂದ್ರೆ ಅಜ್ಞಾನವನ್ನು ಕತ್ತಲೆಯನ್ನು ಕಳೆದವನು. ಇನ್ನ ವಾಯುವಿಗೆ ವಸುಹು ಅಂತ ಹೇಳಿದೆ. ವಾಯು ದೇವತೆ. ಆತ್ಮ ಹೆಂಗದಾನ? ವಾಯು ಸ್ವರೂಪದ ಅದಾನಂತ. ಆತ್ಮ ಈಸ್ ಇನ್ ದ ಇಂಟರ್ಸ್ಪೇಸ್ ಇನ್ ದ ಫಾರ್ಮ್ ಆಫ್ ವಾಯು. ವಾಸ ಇತಿ ಸರ್ವಂ ಇತಿ ವಸುಹು. It carries and spreads the fragrance. ಇನ್ನ ಅಗ್ನಿ ರೂಪದಿಂದ ಐತಿ ಫೈರ್. ಅದಕ್ಕೆ ಹೋತ ಅಂತಾರ. ಇದರಲ್ಲಿ ಹೋತ ಅಂತ ಬಳಸ್ಯಾರ. ಆತ್ಮ ಈಸ್ ಆನ್ ದ ಅರ್ತ್ ಇನ್ ದ ಫಾರ್ಮ್ ಆಫ್ ಅಗ್ನಿ. ಹೋತ in this context means Agni. Hota normally means one who offers oblation. ಆ ಅಗ್ನಿ ಕರ್ಮವನ್ನ ಮಾಡುವಂತ ಏನದಾನ, ಅಗ್ನಿ ಕುಂಡದಲ್ಲಿ ಹವಿಸ್ಗಳನ್ನ ಹಾಕೋ ಏನದಾನ, ಅವ್ನು ಹೂತ ಅಂತೀವಿ ನಾವು ಜನರಲ್ ಸಾಮಾನ್ಯವಾಗಿ. ಇಲ್ಲಿ ಎದಕ್ ಹೂತ ಅಂದಾರಪ್ಪ ಅಂತಂದ್ರ ಅಗ್ನಿಗೆ ಹೂತ ಅಂದ್ಬಿಟ್ರು ನೋಡ್ರಿ. ಎದರಲ್ಲಿ ನಾವು ಹವಿಸ್ಗಳನ್ನ ಹಾಕ್ತೇವಿ ಅವಾಗ ಹೂತ ಅಂದ್ರ ಇಲ್ಲಿ ಅಗ್ನಿಗೆ ಹೂತ ಅಂದ್ಬಿಡ್ತಾರ. ಇನ್ನ ಮನುಷ್ಯರಲ್ಲಿ ಆತ್ಮ ಹೆಂಗದಾನು ಅಂತಂದ್ರ ಆಸ್ ಎ ಸೆನ್ಸಿಯನ್ಸಿ. ನರರಲ್ಲಿ ಕೂಡ ಮನುಷ್ಯನಲ್ಲಿ ಕೂಡ ಆತ್ಮ ಸೂಕ್ಷ್ಮ ರೂಪದಿಂದ ಅದಾನ. ಮತ್ತೆ ದೇವತೆಗಳಲ್ಲಿ ಕೂಡ ಆತ್ಮ ಹೆಂಗದಾನ ಅಂತಂದ್ರ ಇನ್ ದ ಫಾರ್ಮ್ ಆಫ್, ಅಲ್ಲಿನೂ ಕೂಡ ಚೈತನ್ಯ ರೂಪದಿಂದ ಅದಾನಂತ. ಇನ್ನ ವೈದಿಕ ರಿಚುವಲ್ ಋತಮ್ ಅಂತಾರಲ್ಲ, ಅವುಗಳಲ್ಲಿ ಹೆಂಗ ಅದಾರಪ್ಪ ಅಂತಂದ್ರ ಆ ಎಲ್ಲ ವೈದಿಕ ಕ್ರಿಯೆಗಳಲ್ಲಿ ಆ ವೈದಿಕ ಕ್ರಿಯೆನ ಆಗ್ಯಾನ. ಆತ್ಮ ಇಸ್ ಪ್ರೆಸೆಂಟ್ ಇನ್ ದ ಆಲ್ ಪರ್ಮಿಟಿಂಗ್ ಸ್ಪೇಸ್ ಇನ್ ದ ಫಾರ್ಮ್ ಆಫ್ ಎಕ್ಸಿಸ್ಟೆನ್ಸ್. ಆಕಾಶದಲ್ಲಿ ಇರುವಿಕೆಯನ್ನೊಂದಿಗೆ ಅದಾನ. ಮತ್ತ ಎಲ್ಲ ಜಲಚರ ಪ್ರಾಣಿಗಳಲ್ಲಿ ಕೂಡ ಅವ ವಾಸಿಸಿಕೊಂಡ ಅದಾನ. ಅಬ್ಜಹ. ಆತ್ಮ ಈಸ್ ಅಪಾನ್ ದ ಅರ್ತ್ ಇನ್ ದ ಫಾರ್ಮ್ ಆಫ್ ಅರ್ಲಿ ಥಿಂಗ್ಸ್. ಭೂಮಿಯ ಮೇಲೆ ಭೂಮಿಯ ವಸ್ತುಗಳಲ್ಲಿ ಸ್ವರೂಪದಿಂದ ಅದಾನ. ಅಂದ್ರೆ ಎಲ್ಲೆಲ್ಲಿ ಅದಾನ ಅಂತ ಅರ್ಥ. ಅಂದ್ರೆ ಆತ್ಮ ಒಬ್ಬನ ಅದಾನ. ಆ ಅನೇಕ ಗಡಿಗಳ ರೂಪದಿಂದ ಇವೆಲ್ಲ ದೇವತೆಗಳಾತು, ಪಂಚಮಹಾಭೂತಗಳಾತು, ಇವ್ ಹೆಂಗದಾವ ಅಂದ್ರ ಆ ಗಡಿಗೆ ಇಟ್ಟೇವಲ್ಲ ಇದ್ರಾಗ ಆ ಟೈಪ್ ಉಪಾಧಿಯಿಂದ ಅನೇಕ. Ritaha in the form of sacrificial accessories. In short, Atma is everywhere and therefore it is called Bruhat. ಎಲ್ಲ ಕಡೆನೂ ಅದಾನ ಆತ್ಮ. ಅದರಿಂದ ನಿಮ್ಗೆ ವ್ಯಾಪಕ ಚೇತನ, ಇನ್ಫಿನೈಟ್, ಅನಂತ ಅಂತ ಹೇಳ್ತಾರೆ. Joining this verse with the previous verse, we conclude that Jivatma pervades everything. Jivatma Paramatma ಐಕ್ಯಂ. ಅಲ್ರಿ ಪರಮಾತ್ಮ ಅಷ್ಟ ವ್ಯಾಪಕ ಅದಾನೋ, ಜೀವಾತ್ಮನು ವ್ಯಾಪಕ ಅದಾನ ಅಲ್ರಿ. ಜೀವ ಅಂದ್ರ ಪರಮ ಅಂದ್ರೆ ಜೀವ ಅಂತ ಹೇಳಿದಾಗ ಪರಮಾತ್ಮ ವ್ಯಾಪಕ ಅದಾನ ಅಂದ್ರೆ ಜೀವಾತ್ಮನು ವ್ಯಾಪಕನ ಅದಾನ ಅಂತ ಅರ್ಥ. ಜೀವಾತ್ಮನು ವ್ಯಾಪಕ ಅದಾನ ಅಂದ್ರ ಏನು? ಅದೆಲ್ಲರೂ ವ್ಯಾಪಕ ಅದೇವಿ ಅಂತ ಅರ್ಥ. ತಿಳ್ಕೊಳ್ರಿ. ನಾವು ಶರೀರದಷ್ಟ ಅದೇವಿ ಅಂತ ತಿಳ್ಕೊಂಡಿವಲ್ಲ, ಇದು ಭ್ರಮ. ನಿಜವಾಗಿಯೂ ನಾವು ವ್ಯಾಪಕವಾಗಿ ಇದ್ದೇವೆ. ಹಂಗಾರೆ ಅಲ್ಲಿ ಯಾಕೆ ಗೊತ್ತಾಗೋದಿಲ್ರಿ? ಈಗ ಅಮೆರಿಕದಾಗ ಏನಾಗತ್ತ ಹೇಳ್ರಿ, ಜಪಾನ್ದಾಗ ಏನಾಗತ್ತ ಹೇಳ್ರಿ ಅಂತದ ಏನ ಅಲ್ಲಿ ಇಲ್ಲ ಅಂತಲ್ಲ, ಅದೇನಿ. ಆದ್ರ ಉಪಾಧಿ ಇಲ್ಲ ನನಗೆ ಹೇಳಾಕಲ್ಲಿ. ಉಪಾಧಿ ಇದ್ರೆ ಹೇಳಕ್ ಬರ್ತದ. ಬರೀ ಆತ್ಮತತ್ವ ಇದ್ರೆ ಏನು ಹೇಳಕ್ ಬರೋದಿಲ್ಲ. ಕೇವಲ ಬೆಳಗುದದು. ಆತ್ಮ ಅಂದ್ರೆ ಬೆಳಗುದು. ಅರಿಬೇಕಂತಂದ್ರೆ ಅಲ್ಲಿ ಉಪಾಧಿ ಬೇಕಾಗ್ತದ. ಅಲ್ಲಿ ಅಂತಃಕರಣ ಇಲ್ಲ, ನನ್ನ ಮನಸ್ಸಿಲ್ಲ. ಅದ ಪರಮಾತ್ಮಗ ಮಾಯೆ ಐತಿ, ಅವ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಆ ಮಾಯೆ ಅವನಲ್ಲಿ ಇರೋದ್ರಿಂದ ಅವ ಸರ್ವಜ್ಞ ಆಗ್ಯಾನ. ನನ್ನಲ್ಲಿ ಮಾಯೆ ಇಲ್ಲ, ನನ್ನಲ್ಲಿ ಮನಸ್ಸು ಇರೋದ್ರಿಂದ ನಾನು ಅಲ್ಪಜ್ಞ ಆಗ್ಯಾನೆ ಹೊರತು, ಅಲ್ಪಜ್ಞ ಮತ್ತು ಸರ್ವಜ್ಞ ಆಗಿದ್ದು ಉಪಾಧಿದು ಹೊರತು ಆತ್ಮದಲ್ಲಪ್ಪ. ಇದು ಆತ್ಮನ ವ್ಯತ್ಯಾಸ ಅಲ್ಲು ಮರಾಯ ಅಂತ ಹೇಳಾಗತ್ತಾರ. ಯಾರಿಗೆ? ನೈಯಾಯಿಕರಿಗೆ ಮತ್ತು ವೈಶೇಷಿಕರನ್ನ ಕುರಿತು ಈ ಪ್ರಶ್ನೆ ಎದ್ದಿಲ್ಲ. ಒಟ್ಟ ಏನ್ ಅಂದಂಗಾತು ಮಾತಿನ ಅರ್ಥ ಅಂದ್ರೆ, ದೇರ್ ಆರ್ 4 stages ಫಾರ್ ವೇದಾಂತ. ವೇದಾಂತದೊಳಗೆ 4 ಹಂತಗಳದಾವ. ಬರ್ಕೊಡ್ರಿ ಬೇಕಾದ್ರೆ ಒಂದೊಂದು ಹಂತಗಳನ್ನ ಹೇಳ್ತೀನಿ. ಏನ್ ಮಾಡ್ಬೇಕು ಅಂದ್ರ, ಸಪರೇಟ್ ದಿ ಕಾನ್ಶಿಯಸ್ನೆಸ್ ಫ್ರಾಮ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಈ ಆತ್ಮನನ್ನ ಶರೀರ ಮತ್ತು ಮನಸ್ಸಿನಿಂದ ಬೇರೆ ಮಾಡ್ಬೇಕು ಮೊದಲು.
ದಿಸ್ ಸ್ಟೇಜ್ ಇಸ್ ಕಾಲ್ಡ್ ಆತ್ಮ ಅನಾತ್ಮ ವಿವೇಕ. ಇದಕ್ಕೇನಂತಾರ? ಆತ್ಮ ಅನಾತ್ಮ ವಿವೇಕ ಅಂತ ಕರೀತಾರೆ. ಸಾಮಾನ್ಯರಿಗೆ ಆತ್ಮ ಅನಾತ್ಮ ಎರಡನ್ನು ಗೊತ್ತೇ ಇಲ್ಲ. ಅವೆರಡು ಕೂಡಿ ಒಂದಂತ ತಿಳ್ಕೊಂಡಾರ. ಗುರುವಿನ ಹತ್ರ ಬಂದಾಗ ಅವು ಎರಡದಾವ ಅಂತ ಗೊತ್ತಾಗ್ತದ. ವಿಚಾರ ಮಾಡಿದ್ಮ್ಯಾಗ ಗೊತ್ತಾಗ್ತದೆ. ಅವನ್ನ ಬೇರೆ ಬೇರೆ ಮಾಡ್ರಿ, ಮಾನಸಿಕವಾಗಿ ಬುದ್ಧಿಯಿಂದ ಬೇರೆ ಬೇರೆ ಮಾಡ್ರಿ. ಕೈಯಾಗ ಹಿಡಿದು ಬೇರೆ ಮಾಡಕ್ ಬರುದಿಲ್ಲ. ಒನ್ ಮಸ್ಟ್ ಬಿ ಕನ್ವಿನ್ಸ್ಡ್ ಆಫ್ ದಿಸ್ ಥ್ರೂ ಪ್ರಾಪರ್ ಸ್ಟಡಿ. ಇದು ಯಾವಾಗ ಆಗ್ಬೇಕಂದ್ರ ಸರಿಯಾಗಿ ಶ್ರವಣ ಮಾಡ್ಬೇಕು. ಶಾಸ್ತ್ರ ಶ್ರವಣ ಮಾಡಿದವ್ರಿಗೆ ಇದು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಒಂದೇ ಸ್ಟೆಪ್. ಎರಡನೇ ಸ್ಟೆಪ್ ಏನಂದ್ರ ಲರ್ನ್ ಟು ಶಿಫ್ಟ್ ದ ಐಡೆಂಟಿಫಿಕೇಶನ್ ಫ್ರಮ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಟು ಕಾನ್ಸಿಯಸ್ನೆಸ್. ನಾನು ಅಂದ್ರೆ ಶರೀರ ಮನಸ್ಸುಗಳಲ್ಲಿ ಏನ ನೆಲೆಯಾಗಿ ನಿಂತೀವಲ್ಲ ನಾವು, ಇದನ್ನ ಬಿಡ್ಬೇಕು. ಇದು ಅಜ್ಞಾನ ಕಾಲದಾಗ ನಾನು ಅಂತ ತಿಳ್ಕೊಂಡಿದ್ದೆಪ್ಪ. ಈಗ ಜ್ಞಾನ ಆಗ್ಯದ. ನಾನು ಈಗ ಅರಿವು ಸ್ವರೂಪ ಅದೇನಿ, ಚೇತನ ಅದೇನಿ. ನಾನು ಶರೀರ ಅಲ್ಲ, ಮನಸ್ಸು ಅಲ್ಲ ಅಂತ ತಿಳ್ಕೊಂಡು ಅವುಗಳಲ್ಲಿ ಇರುವುದು ಏನ್ ರೂಢ ಆಗೈತಿ ಅದನ್ನ ಬಿಡ್ಬೇಕು. ಅದು ಭ್ರಮ ಅಂತ ತಿಳ್ಕೊಂಡು ಬಿಡ್ಬೇಕು. ಆ ಕೇವಲ ಸಾಕ್ಷಿಯಲ್ಲಿ ನಾನು ಅಂತ ಭಾವ ಮಾಡ್ಬೇಕು. ಇದು ಎರಡನೇ ಹಂತ. ಬರ್ಕೊಡ್ರಿ. ಇನ್ನು ಬೇಕಾದ್ರೆ ನಿಧಾನ ಹೇಳೋದ ನಿಧಾನ ಹೇಳ್ತೀನಿ. Replace the thought I am the body with consciousness with I am the consciousness with an incidental body ಅಂತಾರ. ನಮ್ದು ಅಜ್ಞಾನ ಕಾಲದಾಗ ಏನದಪ್ಪ ನಮ್ಮ ಅನಿಸಿಕೆ ಅಂತಂದ್ರ, ನಾನು ಶರೀರ, ಈ ಶರೀರದೊಳಗ ಆತ್ಮ ಅನ್ನುವಂತ ಅರಿವದ ಅಂತ ನಮ್ಗೆ ಜ್ಞಾನ ಆಗೈತಿ. ಈಗ ಅಜ್ಞಾನ ಕಾಲದಾಗ ಹಂಗಾಗಬಾರ್ದು. ಈಗ ನಾನು ಶರೀರ ಅಲ್ಲ, ನಾನು ಆತ್ಮ ಅದೇನಿ. ಆ ಆತ್ಮ ಈ ಶರೀರದೊಳಗ ಪ್ರಕಟ ಆಗೈತೆ ಅಂತ ತಿಳ್ಕೊಬೇಕು. ಇಷ್ಟ ಆಗ್ಬೇಕು ನೋಡ್ರಿ. ಇಷ್ಟ ಆದಾಗ ಮೋಕ್ಷ ಅನ್ನೋದು ಅಂಗೈ ಒಳಗೆ ನಲ್ಲಿಕೆ ಆಗುತ್ತೆ, ಪ್ರಕಟ ಆಗ್ತದೆ. ಇಲ್ಲಾಂದ್ರೆ ಆಗುದಿಲ್ಲ. ನಾವು ಇನ್ನೂ ಶರೀರದಾಗ ನಾನು, ಮನಸ್ಸಿನಾಗ ನಾನು ಹಿಡ್ಕೊಂಡ್ ಕುಂತೇವಿ ಅಂತಂದ್ರ ಆ ಉಪ್ಪಿನ ಗುಡದಾಗ ಇದ್ದಂತ ಇರಿವಿ ಉಪ್ಪು ನುಂಗೆ ಬಂದೈತಲ್ಲ, ಹಂಗಾಕೈತ. ಆ ಸಕ್ರೆ ಗುಡ್ಡಕ್ಕ ಬಿಗ್ದನ ಮಾಡಿದ್ರು ಸಕ್ರೆ ರುಚಿನ ಹತ್ತುದಿಲ್ಲ ಇರ್ಬಿಗೆ. ಅದು ಉಗುಳ್ಬೇಕು. ಅದನ್ನ ಉಗುಳಿ ಬಾಯಿ ತೊಳ್ಕೊಂಡು ಆಮೇಲೆ ಸಕ್ರೆ ಬಾಯಿ ಹಾಕೊಂಡ್ರ ಸಕ್ರೆ ರುಚಿ ಗೊತ್ತಾಗ್ತದ. ಇದು ಶಿಫ್ಟಿಂಗ್ ವಿಷನ್ ಅಂತಾರೆ. ಇದನ್ನ ದೃಷ್ಟಿಕೋನ ಬದಲಾವಣೆ ಆಗ್ಬೇಕು. ಏನು? ನಾನು ಶರೀರ ಅದೇನಿ, ಶರೀರದೊಳಗ ನಾನು ಅರಿವು ಅದ ಅಂತ ನಾ ಮೊದಲು ತಿಳ್ಕೊಂಡೆಲ್ಲ. ಈಗ ಏನ್ ಅನ್ಬೇಕು? ನಾನು ಆತ್ಮ ಅನ್ನುವಂಥದ್ದೇನು ಅರಿವು ಅದೇನಿ. ಆ ಅರಿವಿನಲ್ಲಿ ಈ ಶರೀರ ಕಲ್ಪಿತವಾಗಿ ತೋರಾಗತ್ತದ. ಹಿಂಗ್ ಬರ್ಬೇಕು. ಇದಕ್ಕೆ ಬಹಳ ಪ್ರಾಕ್ಟೀಸ್ ಮಾಡ್ಬೇಕಂತಾರ. ದಿಸ್ ರಿಕ್ವೈರ್ಸ್ ಎ ಲಾಂಗ್ ಪ್ರಾಕ್ಟೀಸ್. ದ ಫಂಕ್ಷನ್ ಆಫ್ ದ ಬಾಡಿ ಈಸ್ ಓನ್ಲಿ ಟು ಕಂಡಕ್ಟ್ ಟ್ರಾನ್ಸಾಕ್ಷನ್ ಇನ್ ದಿಸ್ ವರ್ಲ್ಡ್. ಈ ಶರೀರದ ಏನ್ ಕೆಲಸಪ್ಪ ಅಂತಂದ್ರ ವ್ಯವಹಾರ ಯೋಗ್ಯ ಐತಿ. ಜಗತ್ನಾಗ ಕುಳಿತುಗಳು ಮಾಡೋದು ಕಷ್ಟ, ವ್ಯವಹಾರಕ್ಕೆ ಯೋಗ್ಯ ಅದ ಈ ಶರೀರ. ಈ ಶರೀರದ ಉಪಯೋಗ ಮತ್ ಬೇರೆ ಏನು ಇಲ್ಲ. ಆತ್ಮನ ಜ್ಞಾನಕ್ಕೆ ಶರೀರ ಉಪಯೋಗ ಇಲ್ಲ. I will certainly lose the body at some point in time, not dictated by me. ಈ ಶರೀರವನ್ನ ನಾನು ಬೇಕಾದಾಗ ಉಪಯೋಗ ಮಾಡ್ತೀನಿ, ಬೇಡದಾಗ ಅಲ್ಲೇ ಬಿಟ್ಬಿಡ್ತೀನಿ. ಅದನ್ನ ಸುಷುಪ್ತಿ ಅವಸ್ಥೆಯೊಳಗೆ ಶರೀರ ಉಪಯೋಗ ಮಾಡ್ತೇನೆ ಏನ? ಇಲ್ಲ, ಅದಲ್ಲೇ ಬಿದ್ದಿರ್ತದ. ಬೇಕಾದಾಗ ಅದು ಉಪಕರಣ ಇದ್ದಂಗ. ಚಸ್ಮಾ ಯಾವಾಗ ನಮಗ್ ಓದ್ಬೇಕಂದ್ರ ಚಸ್ಮಾ ಹಾಕೋತೀವಲ್ಲ, ಹಂಗೈತ್ ನೋಡ್ರಿ ನಾವು ಶರೀರ. ಉಪಕರಣ ಚಸ್ಮಾ ಇದ್ದಂಗ ಐತ್ ಶರೀರ, ತಿಳ್ಕೊಂಡ್ಬಿಡ್ರಿ. ಶರೀರ ಲೌಕಿಕವಾದಂತ ವ್ಯವಹಾರ ಮಾಡ್ಬೇಕು ಅಂತಂದ್ರೆ ಆ ಶರೀರ ಅನ್ನುವಂತ ಚಸ್ಮಾ ಹಾಕೊಂಡು ವ್ಯವಹಾರ ಮಾಡ್ತದ ಆತ್ಮ. ಹಿಂಗೆ ತಿಳ್ಕೊಡ್ರಿ. ಇಷ್ಟು ಜ್ಞಾನ ಆಗ್ಬೋದು. ಮುಂದೇನು? ಮೂರನೇ ಪಾಯಿಂಟ್. I, the consciousness operating through this body, am not confined to this body. ನಾನು ನಾನು ಅಂತ ಏನು ಅರಿವು ಸ್ವರೂಪದಿಂದ ಈ ಶರೀರದೊಂದಿಗೆ ವ್ಯವಹಾರ ಮಾಡಕತ್ತೀನಲ್ಲ, ಈ ಶರೀರದಷ್ಟ ಇಲ್ಲ. ನಾನು ಶರೀರಕ್ಕಿಂತಲೂ ವ್ಯಾಪಕವಾಗಿದ್ದೇನೆ. ಜಗದಗಲ ಮುಗಿಲಗಲ ನನ್ನಗಲ ಅನ್ಬೇಕು. ನಾ ಈಗ ನಿನ್ ಮಗಲ ಅಂತಿದ್ನಲ್ಲ, ಈಗ ನನ್ನಗಲ ಜಗದಗಲ ಮುಗಿಲಗಲದ ಅಷ್ಟು ವ್ಯಾಪಕವಾಗಿದ್ದೇನೆ. But I pervade all the bodies. I am non-dual. I am an indivisible, formless, space-like consciousness. ನಾನು ಆಕಾಶದಂತೆ ವ್ಯಾಪಕನಾಗಿದ್ದೇನೆ, ಆಕಾಶಕ್ಕಿಂತಲೂ ಸೂಕ್ಷ್ಮನಾಗಿದ್ದೇನೆ. ನಾನು ಭಾಗ ಮಾಡಕ್ ಹೆಂಗ ಆಕಾಶ ಭಾಗ ಮಾಡಕ್ ಬರುದಿಲ್ಲೋ, ಅದಕ್ಕೆ ಅವಯವಗಳಿಲ್ಲೋ, ಹಂಗ ನಿಜವಾಗಿ ನನಗೆ ಅವಯವಗಳಿಲ್ಲ ಅನ್ಬೇಕು. ನಾ ಈಗ ನಾನು ಒಬ್ಬನೇ ಇದ್ದೀನಿ. ನನಗ ನನ್ನಂತವ್ರು ಇನ್ನೊಬ್ರು ಯಾರು ಇಲ್ಲ. ಅದ್ವಿತೀಯ ಅದೇನಿ. ಮತ್ತು ನಾನು ಈ ಶರೀರವನ್ನು ಅಷ್ಟೇ ಅಲ್ಲ, ಉಳಿದ ಶರೀರದಾಗೂ ವ್ಯಾಪಕವಾಗಿದ್ದೀನಿ ಅಂತ ಇಷ್ಟು ತಿಳ್ಕೋಬೇಕಂತ.
functioning through the innumerable bodies. Aham Brahma Asmi. Brahma means infinite. ಈ ಶರೀರದಾಗಿನ ಆತ್ಮ, ಆ ಶರೀರದಾಗಿನ ಆತ್ಮ, ಎಲ್ಲ ಶರೀರಗಳಲ್ಲಿ ಆತ್ಮ ಏನದ ಅದು ಮನೇ ನಾನಿದ್ದೇನೆ. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಏನು? ಐ ಶುಡ್ ನೋ ಮೈ ರಿಲೇಶನ್ಶಿಪ್ ವಿತ್ ಮ್ಯಾಟರ್. ನನಗೂ ಈ ಪ್ರಕೃತಿಗೂ ಎಂತ ಸಂಬಂಧ ಅದ ತಿಳ್ಕೊಬೇಕು. ಯಾವ ಸಂಬಂಧ ಅದ? ಈ ಶರೀರಕ್ಕೂ ನನಗೆ ಯಾವ ಸಂಬಂಧ ಅದ? When I view the consciousness as separate from matter, I still maintain a duality. ನಾನು ಶರೀರಕ್ಕೆ ಬ್ಯಾರೆ ಅದೀನಿ ಅಂದ್ರೆ ಶರೀರ ಒಂದ್ ಐತಿ ಅಂತೀರೇನು? ಶರೀರ ಒಂದ್ ಐತ್ರಿ, ಆ ಶರೀರಕ್ಕೆ ಸಾಕ್ಷಿಯಾಗಿ ನಾನು ಅದೇನಿ ಹಿಂಗಂತೀರೇನು? ಹಂಗಂದ್ರ ದ್ವೈತ ಹೇಳ್ದಂಗ ಆಗ್ತದ. ಆತ್ಮೀಯರ ತಿಳ್ಕೊಳ್ರಿ, ಅನಿವಾರ್ಯ. ಮತ್ತೆ ತಿಳ್ಕೊಳಿಕ್ಕಂದ್ರ ಜ್ಞಾನ ಆಗ್ಲಿಕ್ಕಂದ್ರ ಮೋಕ್ಷ ಇಲ್ಲ. ಆ ದ್ವೈತ ಅನ್ನೋದು ಇಲ್ಲಂಗ ಆಗ್ಬೇಕು. ಅಂದ್ರ ಆ ಅರಿವಿನ ಎದುರಿಗೆ ಪ್ರಕೃತಿ ಒಂದ್ ಐತಿ ಅನ್ನಕ್ ಹೋಗಲುದಿಲ್ಲ. ತಿಳ್ಕೊಳ್ರಿ. The fourth stage is the pinnacle of Advaitam. ಯಾವಾಗ ನಾವು ಆತ್ಮನೇ ಆಗ್ತೇವಿ ಅವಾಗ ಪ್ರಕೃತಿನೂ ಕೂಡ ಅದು ಕಲ್ಪಿತ ಐತಿ, ಅದು ಇಲ್ದಂಗಾಗಿ ಹೋಗ್ತದೆ. ಪ್ರಕೃತಿ ಅನ್ನೋದು ಇಲ್ಲ. ಆದ್ರಿಂದ ಏನೈತಿ? ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದಾದ. This is understanding of all that the bodies are only the lower manifestation of consciousness and not separate from it. ಈ ಏನದ ವ್ಯಾವಹಾರಿಕವಾಗಿ ಪ್ರಾತಿಭಾಷಿಕವಾಗಿ ತೋರುವಂತಹ ಈ ಜಗತ್ತೇನದ ಇದು ಮಿಥ್ಯಾದ, ಕಲ್ಪಿತದ, ತೋರ್ತದ, ಆದ್ರೆ ಇಲ್ಲ. ಮೃಗಜಲದಂತೆ ಮೃಗಜಲ ತೋರಾಗತ್ತದ. ಯಾರಿಗೆ? ಆ ಜೀವಿಗಳಿಗೆ ತೋರಾಗತ್ತದ. ಯಾರಿಗೆ? ಆ ಒಂದು ಅಡವಿಯಲ್ಲಿದ್ದಂತ ಮೃಗಕ್ಕ, ಆ ಜಿಂಕೆಗೆ ಅದು ಸತ್ಯವಾಗಿ ತೋರಾಗತ್ತದ. ಒಬ್ಬ ಮನುಷ್ಯನ ಬಿಬಿಕಿ ಯುದ್ಧ ಮನುಷ್ಯನಿಗೆ ಅದು ಏನದ ತೋರ್ತೈತಿ, ಅದು ಇಲ್ಲ ಅಂತ ತಿಳಿದಾನ. ಆ ಸೂರ್ಯನಿಗೆ ಅದು ತೋರುವುದೇ ಇಲ್ಲ. ಈಗ ನೀವು ಸೂರ್ಯ ಆಗಿಬಿಡ್ಬೇಕು. ಈಗ ನೀವು ಆತ್ಮ ಆದ್ರಿ ಅಂದ್ರ ಆ ಮೃಗಜಲವೇ ಇಲ್ಲ. ಸೂರ್ಯನಿಗೆ ಮೃಗಜಲ ಕಾಣ್ತೈತೇನ್ರಿ? ಇಲ್ಲ. ಸೂರ್ಯನ ದೃಷ್ಟಿಯಿಂದ ಮೃಗಜಲವು ಹೇಗೆ ಇಲ್ಲವೋ ಹಾಗೆ ಆತ್ಮನ ದೃಷ್ಟಿಯಿಂದ ಪ್ರಕೃತಿ ಅನ್ನೋದು ಇಲ್ಲವೇ ಇಲ್ಲ. ಇದು ಹೈಟ್ ಆಫ್ ವೇದಾಂತ. ಇದು ವೇದಾಂತದ ಅಗ್ನಿ ಹೈಯೆಸ್ಟ್ ಮೆಟ್ಟಲು. ಇಲ್ಲಿ ಬಂದು ನಿಂತ್ಕೋಬೇಕು ನಾವು, ಬೇರೆ ದಾರಿ ಇಲ್ಲ. ಮತ್ತೆ ಜಗತ್ತು ತೋರಾಗತೈತಲ್ರಿ, ಈ ಮೃಗಜಲ ತೋರಾಗತೈತಿ. ಕಡಿಮೆ ಸತ್ತದಾಗ ತೋರಾಗತೈತಿ, ಪಾರಮಾರ್ಥ ಸತ್ತದಾಗ ಇಲ್ಲ. ಅದು ಕಡಿಮೆ ಸತ್ತದಾಗ ಭ್ರಮೆಯಿಂದ ತೋರಾಗತ್ತದ. ಬರೀ ತೋರಾಕ ಅಷ್ಟ, ಅದು ಇರಾಕಲ್ಲ, ಇದ್ದು ತೋರುದಲ್ಲ, ಅದು ಇಲ್ಲದೆ ತೋರುದು ಅಂತ ತಿಳ್ಕೊಂಡ್ಬಿಡೋದಕ್ ಮಿಥ್ಯಾ ಅಂತ ಅಂದ್ಬಿಟ್ಟೇವಿ ನಾವು. ಐ ಆಮ್ ಬ್ರಹ್ಮನ್, ಬ್ರಹ್ಮನ್ ಜಗತ್ ಕಾರಣಂ. ನಾನು ಆ ವ್ಯಾಪಕವಾದ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಒಂದಾದ ಜಗತ್ ಅನ್ನೋದು ಇಲ್ಲವೇ ಇಲ್ಲ. ಈ ಶರೀರ ಅನ್ನೋದು ಇಲ್ಲ. ನಾನು ಆತ್ಮನೇ ಇದ್ದೇನೆ, ನಾನು ವ್ಯಾಪಕನಾಗಿದ್ದೇನೆ. ಈ ಶಬ್ದಗಳ ಅರ್ಥದಲ್ಲಿ ನಾವು ನೆಲೆಯಾಗಿ ನಿಂದಿರ್ಬೇಕಲ್ಲ. ಆತ್ಮೀಯರೇ ತಿಳ್ಕೊಡ್ರಿ. ಐ ಆಮ್ ಬ್ರಹ್ಮನ್, ಬ್ರಹ್ಮನ್ ಜಗತ್ ಕಾರಣಂ ಅಂಡ್ ದೇರ್ಫೋರ್ ಐ ಆಮ್ ಜಗತ್ ಕಾರಣಂ. ನಾನು ಬ್ರಹ್ಮನೇ ಇದ್ದೇನೆ, ಆ ಬ್ರಹ್ಮವು ಜಗತ್ತಿಗೆ ಕಾರಣ ಅಂತ ಹೇಳಿವಿ. ಆದ್ದರಿಂದ ಈ ಜಗತ್ತಿಗೆ ಕಾರಣ ಯಾರು? ನಾನೇ. ಐ ಕ್ರಿಯೇಟ್ ದಿಸ್ ಬಾಡಿ ಅಂಡ್ ಐ ಟ್ರಾನ್ಸಾಕ್ಟ್ ಥ್ರೂ ಇಟ್. ಈ ಶರೀರವನ್ನ ನಾನೇ ರಚನೆ ಮಾಡೀನಿ, ಈ ಶರೀರದೊಂದಿಗೆ ನಾನು ವ್ಯವಹಾರ ಮಾಡಾಕತ್ತೀನಿ. ಹಿಂಗ ತಿಳುವಳಿಕೆ ಬರ್ಬೇಕು. ಈ 4 ತಿಳುವಳಿಕೆ ನಮಗೆ ಬಂದಾಗ ವೇದಾಂತದ ಮೆಟ್ಟಲುಗಳನ್ನ ಹತ್ತಿದಾಗ ನಾವು ಒಂದಕ್ಕಿಂತ ಒಂದು ಕಠಿಣದಾವ. ಆತ್ಮೀಯರೇ, ಇವು 4 ಮೆಟ್ಟಲುಗಳನ್ನ ಹೇಳಿದಂಗ ಆತ ಈ ಶ್ಲೋಕದಾಗ. These ideas may be difficult to swallow. ಸಾಮಾನ್ಯರಿಗೆ ಇವನ್ನ ನುಂಗಾಕ ಬಹಳ ಕಷ್ಟ ಆಗ್ತದ. ಈ ವಿಚಾರಗಳನ್ನ ಗ್ರಹಣ ಮಾಡ್ಲಿಕ್ಕೆ, ಅರ್ಥೈಸ್ಕೊಂಡು ಅರ್ಥದಲ್ಲಿ ನಿಲ್ಲಲಿಕ್ಕೆ, ಅದ ಆಕಾರ ಆಗ್ಲಿಕ್ಕೆ ಬಹಳ ಕಠಿಣ ಆಗ್ತದ ಸಾಮಾನ್ಯರಿಗೆ ಅಂತಾರ. ಎಸ್ಪೆಷಲಿ ದ್ಯಾಟ್ ಐ ಕ್ರಿಯೇಟ್ ದ ಬಾಡಿ ಅಂಡ್ ಐ ಟ್ರಾನ್ಸಾಕ್ಟ್ ಥ್ರೂ ಇಟ್. ನಾನ ಈ ಸೃಷ್ಟಿ, ಈ ಶರೀರವನ್ನು ರಚಿಸಿ ಇದರಲ್ಲಿ ನಾನ ಹೊಕ್ಕೇನಿ, ನಾನ ಹೊಕ್ಕು ಇದರಲ್ಲಿ ಕಾರ್ಯವನ್ನು ಮಾಡಾಕತ್ತೇನಿ ಅನ್ನುವಂಥದ್ದು. ಇದು ಅಂತೂ ಯಾರಿಗೂ ಡೈಜೆಸ್ಟ್ ಆಗುದಿಲ್ಲ ಅಂತ, ವಚನ ಆಗುದಿಲ್ಲ ಈ ಮಾತು ಅಂತಾರ. ಟು ಎಕ್ಸ್ಪ್ಲೇನ್ ದಿಸ್ ವೇದಾಂತ ಗಿವ್ಸ್ ಅನ್ ಅನಾಲಜಿ. ಇದನ್ನ ಹೇಳಲಿಕ್ಕೆ ವೇದಾಂತ ಒಂದು ರೂಪಕ ಅಲಂಕಾರವನ್ನು ಕೊಡ್ತದೆ. ಯು ಕ್ಯಾನ್ ಕ್ರಿಯೇಟ್ ದಿ ಡ್ರೀಮ್ ವರ್ಡ್ ವಿತ್ ಡ್ರೀಮ್ ಟೈಮ್ ಸ್ಪೇಸ್ ಅಂಡ್ ಬಾಡಿ. ನೋಡ್ರಿ, ನಿಮ್ಮ ಸ್ವಪ್ನದಾಗ ಸ್ವಪ್ನದಾಗ ಒಂದು ಶರೀರದ,
ಆ ಸ್ವಪ್ನದಲ್ಲಿ ಸ್ವಪ್ನ ಜಗತ್ತನ್ನ ಸೃಷ್ಟಿ ಮಾಡೋರು ಯಾರು? ನೀವು ಮತ್ತೆ ಯಾರು ಮಾಡ್ಯಾರು? ಪರಮಾತ್ಮ ಮಾಡ್ಯಾನ. ಸ್ವಪ್ನಕರ್ತ ಯಾರು? ನಾವೇ ಹೌದಲ್ಲ. ಮತ್ ಸ್ವಪ್ನದಾಗ ಮಾಡಿರಿ ಅಂದ್ರೆ ಜಾಗ್ರತಾಗ ಮಾಡಿಲ್ಲ ಅಂತ ಯಾಕೆ ತಿಳ್ಕೊತೀರಿ? ಸ್ವಪ್ನದಾಗೂ ಹಂಗ ಅದಿರಿ, ಜಾಗ್ರತಾಗೂ ಹಂಗ ಅದಿರಿ. ಸ್ವಪ್ನ ಉದಾಹರಣೆ ಕೊಟ್ಟು ಸ್ವಪ್ನ ಜಗತ್ತನ್ನ ಸೃಷ್ಟಿ ಮಾಡಿದವ್ರು ಯಾರು? ನೀವು ಮಾಡಿರಿ. ನಿಮ್ಮ ಸ್ವಪ್ನವನ್ನ ನೀವೇ ಸೃಷ್ಟಿ ಮಾಡಿರಿ. when in dream you do not create a new jiva. ಅಲ್ಲಿ ಹೊಸ ಜೀವ ಅದರೇನು? ಇಲ್ಲ. ಬಟ್ a dream body in which you enter. ಅಲ್ಲಿ ಒಂದು ಡ್ರೀಮ್ ಶರೀರ ಅದ, ಅದ್ರಾಗ ನೀವು ಪ್ರವೇಶ ಆಗಿರಿ. You use dream sense organ to transact in the dream world. ಆ ಒಂದು ಕನಸಿನ ಪ್ರಪಂಚದಾಗ ಉಪಯೋಗ ನೋಡಾಕ ಬೇರೆ ಕಣ್ ತಗೊಂಡ್ಬರ್ತೀರ, ಕನಸಿನ ನಿಮ್ಮ ಕಣ್ ತಗೋತಿರೋ. ಯು ಯೂಸ್ ಡ್ರೀಮ್ ಸೆನ್ಸ್ ಆರ್ಗನ್ಸ್. ಅಲ್ಲೇ ಕನಸಿನಾಗ ಕನಸಿನ ಪ್ರಪಂಚದ ಪಂಚ ಜ್ಞಾನೇಂದ್ರಿಯಗಳದಾವ, ಅವನ್ನ ಉಪಯೋಗ ಮಾಡ್ತೀವಿ. ಈ ಸ್ಥೂಲ ಜ್ಞಾನೇಂದ್ರಿಯಗಳ ಉಪಯೋಗ ಮಾಡೋದ್ರಲ್ಲೇ. ಡ್ರೀಮ್ ಹಂಗರ್ ಸ್ಯಾಟಿಸ್ಫೈಡ್ ಬೈ ಡ್ರೀಮ್ ಫುಡ್. ಅಲ್ಲೇ ಸ್ವಪ್ನದಾಗ ಹಸಿವಾಗೈತಿ, ಆ ಸ್ವಪ್ನದ ಹಸಿವಿಗೆ ಸ್ವಪ್ನದ ಆಹಾರದಿಂದ ಹೊಟ್ಟೆ ತುಂಬುತ್ತದ, ಜಾಗೃತ ಆಹಾರದಿಂದ ಹೊಟ್ಟೆ ತುಂಬುದಿಲ್ಲ. When you are in dream, you do not believe that you are dreaming. ಯಾವಾಗ ನೀವು ಸ್ವಪ್ನದಾಗ ಸ್ವಪ್ನ ನೋಡಾಕತ್ತೀರಿ, ನಿಮ್ಗ ಸ್ವಪ್ನದಾಗ ನಾ ಇದು ಮಲ್ಕೊಂಡೇನಿ, ಸ್ವಪ್ನದಾಗ ನಾನು ಇದನ್ನೆಲ್ಲ ನೋಡಾಕತ್ತೀನಿ ಅನಿಸ್ತೈತೋ, ಏನ ಖರೆ ನಾನು ಜಾಗೃತಾಗ ಅದೇನು ಅನಿಸ್ತೈತೋ? ಖರೇನ ಜಾಗೃತಾಗ ಅದೇನೆ ಅನಿಸ್ತದ. ಆದ್ದರಿಂದ ಈ ಜಾಗೃತವನ್ನು ಕನಸೆಂದರಿ ಅಂದಾರ ನಿಜಗೂ. When you extend this to the waking life, you reach the understanding that you are the consciousness in your higher nature. ಅವಾಗ ಎದ್ದ ಮ್ಯಾಗ ಗೊತ್ತಾಗ್ತದ ನಿಮ್ಗ, ನಿಜವಾಗಿಯೂ ನಾನು ಅರಿವು ಅದೇನಿ, ನಾನು ಏನ್ ತಿಳ್ಕೊಂಡಿನಿ, ಅರಿವು ನನ್ನೊಳಗದ ಅಂತ ತಿಳ್ಕೊಂಡೇನಿ. ಇದು ಭ್ರಮ. Your lower nature in this world. In chapter number 7 of Bhagavad Gita, Krishna calls it higher nature, para prakriti, and lower nature, apara prakriti. 7ನೇ ಅಧ್ಯಾಯ ಪರ ಮತ್ತು ಅಪರ ಪ್ರಕೃತಿ ಒಳಗ ಹೇಳ್ತಾನ ಭಗವಂತ, ನೀನು ಪರಾ ಪ್ರಕೃತಿ ಅದೀಪ ಅಂದ್ರ ಅರಿವು ಸ್ವರೂಪದಿದಿ, ನೀನು ಅಪರಾ ಪ್ರಕೃತಿ ಅಂದ್ರ ದೇಹ ಮತ್ತು ಮನಸ್ಸು ಅಲ್ಲ ಅಂತ ಹೇಳ್ಯಾನ. ಅದನ್ನ ನೆನಪಿಸ್ಕೊಡ್ರಿ. ಐ ಆಮ್ ದ ಬ್ರಹ್ಮನ್ ಮ್ಯಾನಿಫೆಸ್ಟಿಂಗ್ ಇನ್ ಆಲ್ ದ ವರ್ಲ್ಡ್ಲಿ ಥಿಂಗ್ಸ್. ಜಗತ್ತಿನಲ್ಲಿ ಕಾಣುವಂತಹ ಪ್ರತಿಯೊಂದು ವಸ್ತುವನ್ನ ಬೆಳಗುವಂತದ್ದು, ಅವುಗಳಲ್ಲಿ ಸೇರಿಕೊಂಡು ಬೆಳಗುವಂತಹ ಅರಿವು ನಾನಾಗಿದ್ದೇನೆ. ಅವು ಯಾವ್ಯಾವಲ್ಲಿ ಎಲ್ಲೆಲ್ಲಿ ನಾನು ಪ್ರವೇಶ ಆಗಿದೆ ಅಂದ್ರ ಸೂರ್ಯ, ಗಾಳಿ ಎಲ್ಲವೂ ಏನ್ ಹೇಳ್ಯಾರಲ್ಲ ಅವೆಲ್ಲ ಉಪಾಧಿಗಳಲ್ಲಿ ನಾನು ಪ್ರವೇಶ ಆಗಿದೆ. ಹಿಂಗ ಹೇಳುದ್ರಿಂದ ಏನ್ ಹೇಳ್ದಂಗ ಆತಂದ್ರ ದಿಸ್ ಇಸ್ ನಥಿಂಗ್ ಅದರ್ ದನ್ ಸರ್ವಾತ್ಮಕ ಭಾವ. ಸರ್ವಾತ್ಮಕ ಭಾವವನ್ನ ಹೇಳ್ದಂಗ ಆಯ್ತು. ಮಂತ್ರ ನಂಬರ್ 2 to 1 teaches the first 2 stages and 2 to 2 teaches the other 2 stages ಅಂತಾರ. ಈ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ. ನಿಮ್ಮೊಂದಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಇದು ಬಹಳ ಕಠಿಣದ ಈ ಮಂತ್ರ.